ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಾಗೂ 5ನೇ ಅಧಿವೇಶನದಲ್ಲಿ ನಿಮ್ಮೆಲ್ಲರ ದಾವಣಗೆರೆಯ ನೆಚ್ಚಿನ ಜಿಲ್ಲಾಧಿಕಾರಿಗಳು ಹಾಗೂ ಕೊರೋನಾದಂತಹ ಸಂಕಷ್ಟದಲ್ಲಿ ಅತ್ಯಂತ ಸುರಕ್ಷಿತವಾಗಿ ದಾವಣಗೆರೆಯನ್ನು ಕೊಂಡೊಯ್ದಂತಹ ಮಹನೀಯರು ನಮ್ಮ ದಾವಣಗೆರೆ ಜಿಲ್ಲೆಯ ಯಜಮಾನರು ಅಂದರೆ ತಪ್ಪಾಗಲಾರದು. ನಮ್ಮ ಪ್ರೀತಿಯ ಗುರುಗಳು ಹಾಗೂ ನಮ್ಮ ಈ ಒಂದು ಅಲ್ಪ ನುಡಿಗಳಿಗೆ ಎಂದೂ ಸಹ ಬೆನ್ನೆಲುಬಾಗಿರುವಂತಹ ನಿಮ್ಮೆಲ್ಲರ ಸನ್ಮಾನ್ಯ ಶ್ರೀ ಮಹಾಂತೇಶ್ ಬೀಳಗಿ ಭಾರತೀಯ ಆಡಳಿತ ಸೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ದಾವಣಗೆರೆ ಅವರು ನಿಮ್ಮನ್ನು ಉದ್ದೇಶಿಸಿ ಉಪನ್ಯಾಸವನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. It is going to be a very, very difficult task. But still, I will sincerely try to reach the expectations of great aspirants. ಅವರು ಮಾತಾಡುವತ್ನಾಗ ನಾನು ಅವ್ರಿಗಿಂತ ಜಾಸ್ತಿ ಎದುರಿಗೆ ನೋಡ್ತಾ ಇದ್ದೆ, ಎದುರಿಗಿನವರ ಕಣ್ಣುಗಳನ್ನು ನೋಡ್ತಾ ಇದ್ದೆ, ಎದುರಿಗಿನವರ ಪ್ರತಿಕ್ರಿಯೆಗಳನ್ನು ನೋಡ್ತಾ ಇದ್ದೆ. ಎಷ್ಟು ಮಂದಿ ನೋಟ್ಸ್ ಮಾಡ್ಕೊಂಡಾರ ಅನ್ನೋದನ್ನು ನೋಡ್ತಾ ಇದ್ದೆ, ಎಷ್ಟು ಮಂದಿ ಕತೆ ಕೇಳಲಿಕ್ಕತ್ತಾರ ಅಂತ ನೋಡ್ತಾ ಇದ್ದೆ. ಬಹಳಷ್ಟು ಮಂದಿ ಕತಿನ ಎಷ್ಟು ಚಂದ ಕೇಳ್ಯಾರಂದ್ರೆ ತಲೆ ಗಿರ್ರನ್ನಾಕತ್ತೈತೆ ಅವ್ರದ್ದು. ಕತೆ ಕೇಳ್ಯಾರ ಅವರು, ಬರ್ಕೊಂಡವ್ರು ಭಾಳ ಕಡಿಮೆ, ನೋಟ್ಸ್ ಮಾಡ್ಕೊಂಡವ್ರು ಭಾಳ ಕಡಿಮೆ. ಆದ್ರೆ ಕತೆ ಇಷ್ಟು ಚಂದ ಕೇಳ್ಯಾರ ಅಂದ್ರೆ ಅಷ್ಟು ಚಂದ ಕೇಳ್ಯಾರ. ಅವ್ರ ತಲೆ ಇವತ್ತು ಸಂಜೆ ತನಕ ತಲೆ ಗಿರ್ರಂತದ. ನಾಳೆ ಬೆಳಗ್ಗೆ ಹೋದ ಕೂಡಲೇ ನೀವು ಹೇಳಿದಂಗೆ ಬೆಳಗಿಂತನ ಪೂರಾ ಸಿಸ್ಟಮೆಟಿಕ್ಕಾಗಿ ಸ್ಟಡಿ ಮಾಡಿ ಒಟ್ಟ ಊಟ ನಿದ್ದೆ ಎಲ್ಲ ಬಿಟ್ಟು ಅಭ್ಯಾಸ ಮಾಡಿ ಮೋಸ್ಟ್ಲಿ ಅಚ್ಚಿ ನಾಡ್ದಂದ್ರೆ ಮತ್ತೆ ಹೆಂಗಿದ್ದಿ ಮಗಳು ಹಂಗೆ ಮೊದಲು ಹೆಂಗಿದ್ರಲ್ಲ ಹಂಗೆ ಆಗಿರ್ತಾರೆ. ಅವ್ರು ಹೇಳಿದ್ರಲ್ಲ, ಸೀರಿಯಸ್ಸಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕು, ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂಥೇಳಿ. ಹಂಗೆ ಮಾಡೋರು ಇಲ್ಲಿ ಬಹಳಷ್ಟು ಕಡಿಮೆ ಅದಾರ. 200 ಮಂದಿ ಅಂತೂ ಸಿಗೋದಿಲ್ಲ ನಿಮಗೆ. ಯಾಕಂದ್ರೆ ಬರೀ ಕತೆ ಕೇಳ್ಯಾರ ಅವರು, ಯಾರೂ ನೋಟ ಮಾಡ್ಕೊಂಡಿಲ್ಲ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಜ್ಞಾನಕ್ಕೆ ಸಮನಾದ ಅಷ್ಟೇ ಪವಿತ್ರವಾದ ವಸ್ತು ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಶ್ರದ್ಧೆಯುಳ್ಳ ಸತತ ಪರಿಶ್ರಮಿ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ. ಬೇರೆ ಬೇರೆ ಯುಗಗಳನ್ನು ಕೇಳಿವಲ್ಲ ನಾವು, ತ್ರೇತಾಯುಗ, ದ್ವಾಪರ ಯುಗ, ಸತ್ಯಯುಗ, ಕಲಿಯುಗ. ಈಗಿಂದ ಮಾತ್ರ ಜ್ಞಾನಯುಗ. ಇದನ್ನು ನಾನು ಹೇಳ್ತಾ ಇಲ್ಲ, ಅಮೀಶ್ ತ್ರಿಪಾಠಿ ಅವರು ಹೇಳ್ತಾ ಇದ್ದಾರೆ. ಈಗಿಂದು ಜ್ಞಾನಯುಗ. ಯಾರಲ್ಲಿ ಜ್ಞಾನ ಇದೆ ಅವರಿಗೆ ಬಹಳಷ್ಟು ಬೆಲೆ ಇದೆ. ಜ್ಞಾನವಂತರು. ಜ್ಞಾನದಿಂದಲೇ ಎಲ್ಲವೂ ಬರ್ತದೆ, ಜ್ಞಾನದಿಂದ ಎಲ್ಲವೂ ಬರ್ತದೆ. ಯಾರಿಗೂ ಚಲೋ ಚಲೋ ಕಾರ್ನೊಳಗೆ ಅಡ್ಡಾಡಬೇಕನ್ನೋ ಆಸೆ ಇರುವುದಿಲ್ಲನ? ಒಂದು ಕ್ಷಣ ಇಲ್ಲಿ ಎಷ್ಟು ಮಂದಿ ಕುಂತಿರಲ್ಲ, ಅಷ್ಟು ಮಂದಿ ನಿಮ್ಮನ್ನು ನೀವು ಆಕಾಂಕ್ಷಿಗಳು ಅಂತ ಯಾರು ಕರ್ಕೊಂಡಿರಲ್ಲ ಅವರು ಕತ್ತಿ ಕೇಳಕ್ಕೆ ಬಂದವರು ಅಲ್ಲ. ಯಾರು ಅಸ್ಪೈರೆಂಟ್, ಸೀರಿಯಸ್ ಅಸ್ಪೈರೆಂಟ್ಸ್ ಅಂತ ಕರ್ಕೊಂಡಿರಿ, ಅವರು ಒಂದು ಸಲ ಸುಮ್ಮನೆ ಕಣ್ಣು ಮುಚ್ಚಿರಿ. ಕಣ್ಣು ಮುಚ್ಚಿ ಒಂದು ವೈಟ್ ಇನೋವಾ ಗಾಡಿ, ಅದ್ರ ಮೇಲೆ ಒಂದು ರೆಡ್ ಲೈಟು, ಕಣ್ಣು ಮುಚ್ಚ್ರಿ. ವೈಟ್ ಇನೋವಾ ಗಾಡಿ, ಮುಂದಿನ ಸೀಟ್ನೊಳಗೆ ಗನ್ಮ್ಯಾನ್ ಪಿಸ್ತೂಲ್ ಇಟ್ಕೊಂಡು ಒಬ್ಬ ಗನ್ಮ್ಯಾನ್ ಕೂತಾನೆ. ಹಿಂದಿನ ಸೀಟ್ನೊಳಗೆ ಫಸ್ಟ್ ಕ್ಲಾಸ್ ಕೋಟ್ ಹಾಕೊಂಡು ನೀವು ಕೂತೀರಿ. ನಿಮ್ಮ ಪಕ್ಕಕ್ಕೆ ಒಬ್ಬರು PA ಇದ್ದಾರೆ. ಸೈರನ್ ಹಾಕೊಂಡು ನಿಮ್ಮ ಗಾಡಿ ಹೋಗ್ತದೆ. ಎಂಥ ದೊಡ್ಡ ರಶ್ ಇದ್ರೂ ಕೂಡ ನಿಮಗೆ ದಾರಿ ಬಿಡ್ತಾ 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 ಹೋಗ್ತಾರೆ. ಒಂದು ಡೆಸ್ಟಿನೇಷನ್ ಬರ್ತದೆ. ಅಲ್ಲಿ ಹೋಗ್ರೊಳಗನ ಒಬ್ಬರು ಯಾರೋ ಬಂದು ಡೋರ್ ತೆಗಿತಾರೆ. ನೀವು ಟಕ್ ಅಂತ ಕೆಳಗೆ ಇಳಿತೀರಿ. ಇಳಿದ ಕೂಡಲೇ ನಿಮ್ಮನ್ನು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾರೆ. ಕಣ್ಣು ಮುಚ್ಚಿರಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ.
ಕರ್ಕೊಂಡು ಹೋಗಿ ವೇದಿಕೆ ಮೇಲೆ ಕರ್ಕೊಂಡು ಹೋಗ್ತಾರೆ, ಕೂಡಿಸ್ತಾರೆ, ಬಹಳಷ್ಟು ಚೆನ್ನಾಗಿ ಗೌರವ ಕೊಡ್ತಾರೆ. ಅದಾದ ನಂತರ ಅದೇ ಕಾರಲ್ಲಿ ಹತ್ತಿ ನೀವು ಆಫೀಸಿಗೆ ಹೋಗ್ತೀರಿ. ಅಲ್ಲಿ ಡೋರ್ ತೆಗಿಲಿಕ್ಕೆ ಒಬ್ಬವ, ಚೇರ್ ಹಿಂದೆ ಎಳಿಕೆ ಒಬ್ಬವ, ಕುಂತ ಮೇಲೆ ಮುಂದೆ ಸರ್ಸಕ್ಕೆ ಒಬ್ಬವ. ಇದೆಲ್ಲ ಒಂದು ಸಲ ಇಮ್ಯಾಜಿನ್ ಮಾಡಿಬಿಡ್ರಿ, ಕಣ್ಣು ಮುಚ್ಚಿ ನೀವು ಆ ಕಾರಿನೊಳಗೆ ಕುಂತೀರಿ ಅಂಥೇಳಿ. ಬರೀ 30 ಸೆಕೆಂಡು ಹಂಗೆ ಅನ್ಕೊಂಡಿದ್ದಕ್ಕೆ ಎಷ್ಟು ಖುಷಿ ಅನ್ಸದಲ್ಲ. 30 ಸೆಕೆಂಡ್ ಕಣ್ಣು ಬಿಡ್ರಿ. ಈಗ 30 ಸೆಕೆಂಡ್ ಹಂಗೆ ಅನಿಸ್ಕೊಂಡಿರಿ, ಎಷ್ಟು ಖುಷಿ ಅನ್ನಿಸ್ತು. ಅಕಸ್ಮಾತ್ ದಿವ್ಸಕ್ಕೆ 1 ತಾಸು ಹಂಗೆ ಅನಿಸ್ಕೊಂಡ್ರ, 2 ತಾಸು ಹಂಗೆ ಅನಿಸ್ಕೊಂಡ್ರ, 3 ತಾಸು ಹಂಗೆ ಅನಿಸ್ಕೊಂಡ್ರ, ಇಲ್ಲೇನಾಗ್ಯಾರಲ್ಲ ಇವರು 24 ತಾಸು ಹಂಗೆ ಅನಿಸ್ಕೊಂಡ. ಅವರು ಹಂಗಾಗಬೇಕು, ಹಂಗಾಗಬೇಕು, ಅದನ್ನು ಬಿಟ್ಟು ಬೇರೆ ಏನೂ ಆಗೋಂಗಿಲ್ಲ. ಹೆಂಗಿರ್ಬೇಕಂದ್ರೆ ರೆಡ್ ಲೈಟ್ ಕಾರಿನ ಕನಸು, ರೆಡ್ ಲೈಟ್ ಕಾರ್, ನಾನು ಹೇಳ್ತಿದ್ದೆ ನಮ್ಮ ವಿದ್ಯಾರ್ಥಿಗಳಿಗೆ, ರೆಡ್ ಲೈಟ್ ಕಾರಿನ ಕನಸು ಹೆಂಗಿರ್ಬೇಕಂದ್ರೆ, ಊಟ ಮಾಡು ಏನು ತಾಟ್ನೊಳಗೆ ರೊಟ್ಟಿ ಇರ್ತದಲ್ಲ, ರೊಟ್ಟಿಯಾಗ ರೆಡ್ ಲೈಟ್ ಕಾರ್ ಕಾಣಬೇಕು ನನಗೆ. ಹಚ್ಕೊಂಡು ಖಾರ ಎಣ್ಣೆ ತಿಂತೀನಲ್ಲ ಅದ್ರಾಗ ರೆಡ್ ಲೈಟ್ ಕಾರ್ ಕಾಣಬೇಕು. ಜಳಕ ಮಾಡು ಬಕೆಟ್ನೊಳಗೆ ನೀರಿನೊಳಗೆ ರೆಡ್ ಲೈಟ್ ಕಾಣಬೇಕು. ಹಚ್ಕೊಳ್ಳು ಚಾದರ್ನೊಳಗೂ ನನಗೆ ರೆಡ್ ಲೈಟ್ ಕಾರೇ ಕಾಣಬೇಕು. ರೆಡ್ ಲೈಟ್ ಕಾರಿನ ಹುಚ್ಚಿಡಿಬೇಕು. ಹಾಗೆ ಅದನ್ನು ಪ್ರೀತಿ ಮಾಡಬೇಕು. ಅದಿಲ್ಲದ ಬೇರೆ ಏನೂ ಇಲ್ಲ ಅಂತ. ಒಂದಿಷ್ಟು ಮಂದಿ ಹೋಟೆಲ್ಗೆ ಹೋಗಿ ಒಂದು ಬೋಂಡಾ ಸೂಪ್ ಕೊಡಂತ ಆರ್ಡರ್ ಮಾಡ್ತಾರೆ. ಸರ ಬೋಂಡಾ ಸೂಪ್ ಖಾಲಿ ಆಗೈತಲ್ರಿ, ಐತೆ ಹಂಗಂದ್ರೆ ಬೇರೆ ಏನೈತಿ ಅಂತ ಹೇಳಿ ಬೇರೆ ಏನಾರ ಇದ್ದದ್ದೊಂದು ಆಯ್ಕೆ ಮಾಡಿಕೊಂಡು ತಿಂದು ಬರ್ತಾರೆ. ಆದ್ರೆ ಮಹಾಂತೇಶ್ ಬೀಳ್ಗಿ ಅಂತವರು, ರವಿ ಚನ್ನಣ್ಣವ್ರು ಅಂತವರು ಮತ್ತು ರೇಷಂತ್ ಅವ್ರು ಇಂಥವ್ರು ಏನು ಮಾಡ್ತಾರೆ ಅಂದ್ರೆ ಬೋಂಡಾ ಸೂಪ್ ಎಲ್ಲಿ ಸಿಗ್ತೈತೆ ಅವತ್ತು ಹುಡುಕ್ಯಾಡಿ ಅದನ್ನ ತಿಂದು ಬರ್ತಾರೆ. ಯಾಕಂದ್ರೆ ಅವರಿಗೆ ಬೋಂಡಾ ಸೂಪ್ ಬೇಕಾಗಿರ್ತದೆ. ನಾವೆಲ್ಲರೂ ಜೀವನದಲ್ಲಿ ಒಂದು ಬಸ್ ಹತ್ತುತ್ತೀವಿ. ಬಸ್ಸನ್ನು ಹತ್ತುತ್ತೀವಿ. ಯಾವಾಗಾರ ನಾವು ಬಸ್ಸನ್ನು ಹಿಂಗೆ ಹತ್ತುತ್ತೀವೇನ ಏನಂತ, ಬಸ್ ಹತ್ತಿದ ಕೂಡಲೇ ಯಾವ್ರಿಗೆ ಹೊಕ್ಕಿರಿ ಸರ ಅಂತ ಕೇಳ್ತಾನವ ಕಂಡಕ್ಟರ್ ಬಂದು. ನೋಡಪ್ಪ ನನ್ನ ಕಡೆಗೆ ಒಂದು 10-20 ರೂಪಾಯಿ ಅದಾವ, ಇಷ್ಟು ರೊಕ್ಕರಾಗ ಯಾವ ಊರು ಬರ್ತತೆ ಆ ಊರಿಗೆ ಇಳಿಸ್ಬಿಡ ಅಂತ ಯಾವಾಗಾರ ಹತ್ತಿವೇನು ನಾವು? ಇಲ್ಲ, ನಾನು ಇಂಥ ಊರಿಗೆ ಹೋಗಬೇಕು, ಅಂಥ ಊರಿಗೆ ಹೋಗ್ಬೇಕಂದ್ರೆ ಇಂಥ ಸ್ಟ್ಯಾಂಡ್ನೊಳಗೆ ಇಂಥ ನಂಬರ್ ಬಸ್ಸು ಅದನ್ನು ಹಿಡಿಬೇಕು, ಇಂಥಲ್ಲೇ ಇಳಿಬೇಕು, ಇಷ್ಟು ಟಿಕೆಟ್ ತೊಗೊಳ್ಬೇಕು ಅಂತ ಗೊತ್ತಿರ್ತದೆ. ಹಂಗೆ ಟಿಕೆಟ್ ತೊಗೊಂಡು ಅಲ್ಲಿ ಹೋಗಿ ಇಳಿತೀವೇ ಇಲ್ಲ? ಕಣ್ಣು ಕಟ್ಕೊಂಡು ಯಾವಾಗಾರ ಬಸ್ಸಿಗೆ ಹತ್ತಿವೇನ? ಇಲ್ಲ. ಹಂಗೆ ನೀವು ನಿಮ್ಮ ಜೀವನದಲ್ಲಿ ಯಾವ ಬಸ್ ಹತ್ತಿ ಯಾವ ಊರಿಗೆ ಇಳಿಬೇಕೋ ಅಲ್ಲೇ ಇಳಿಬೇಕು. ನಡಕ್ ಬಹಳಷ್ಟು ಅಟ್ರಾಕ್ಟಿವ್ ಥಿಂಗ್ಸ್ ಬರ್ತಾವೆ. ಹೋಗುದು ದಿಲ್ಲಿಗೆ ಅಂತ ಹೋಗ್ತಿರ್ತೀರಿ, ನಡುಕ ಮಥುರಾ ಚಲೋ ಅನಿಸ್ತತಿ, ಅದಕ್ಕಿಂತ ಮುಂಚೆ ಭೋಪಾಲ ಅದಕ್ಕಿಂತ ಚಲೋ ಅನಿಸ್ತತಿ, ಪುಣೆ ಅಂತೂ ಭಾಳ ಅಟ್ರಾಕ್ಟ್ ಮಾಡಿಬಿಡ್ತದೆ. ಟ್ರೈನಿಗೆ ಹೋಗುವಾಗ ಇವೆಲ್ಲ ಬರ್ತಾವ, ನಡಕ್ ಭಾಳ ಚಲೋ ಊರು ಬರ್ತಾವ. ಅಲ್ಲಿ ಎಲ್ಲ ಅಕಸ್ಮಾತ್ ಇಳಿದ್ರಿ ಅಂದ್ರೆ ನೀವು ದಿಲ್ಲಿ ಮುಟ್ಟೋದೇ ಇಲ್ಲ, ನಿಮಗೆ ರೆಡ್ ಲೈಟ್ ಕಾರ್ ಸಿಗೋದೇ ಇಲ್ಲ. ಹಂಗೆ ಬಹಳಷ್ಟು ಮಂದಿ ಯಾರ್ಯಾರು ಇಳಿದಾರಲ್ಲ ಅವರು ಅಲ್ಲೇ ಅದಾರ. ಅದಕ್ಕೆ ಭಾಳ ಕ್ಲಿಯರ್ ಆಗಿ ನನಗೆ ಇದೇ ಬೇಕು ಅಂತ ಯಾರು ತೀರ್ಮಾನ ಮಾಡಿ ಹೋಗ್ತಿರಲ್ಲ ಅವ್ರಿಗೆ ಅದು ಸಿಗ್ತದೆ ಅನ್ನುವಂಥ ಒಂದೇ ಮಾತು. ನನಗೆ ಭಾಳ ಮಂದಿ ಕೇಳಿದರು, ಭಾಳ ಮಂದಿ ಈಗೂ ಕೇಳ್ತಾರ. ನಿನ್ನೆಲ್ಲಿ ಮೊನ್ನೆ ಒಂದು ಲಗ್ನಕ್ಕೆ ಹೋಗಿದ್ದೆ ರಾಮದುರ್ಗಕ್ಕೆ. ಅಲ್ಲೊಬ್ರು ಡಿಸ್ಟ್ರಿಕ್ಟ್ ಜಡ್ಜ್ ಬಂದಿದ್ರು. ಆ ಜಡ್ಜ್ ಅವ್ರ ಸಂಬಂಧಿಕರೊಳಗೆ ಬೀಗತನ ಆಗೈತಿ. ಇವರು ಕಲೆಕ್ಟರ್ ಸಾಬ್ ಹೇ ದಾವಣಗೆರೆಗೆ, DC ಹೇ ಅಂದರು. ಹೌದಾ? ಒಂದೇ ಪ್ರಶ್ನೆ ಏನು ಕೇಳಿದ್ರು ಅಂದ್ರೆ ಅವರು, ನೀವು ಪ್ರಮೋಷನ್ ಆಗಿ ಆದಂಥ IAS ಅಧಿಕಾರಿನೋ ಡೈರೆಕ್ಟ್ IAS ಅಧಿಕಾರಿನೋ ಅಂತ ಕೇಳಿದ್ರು. ನಾ ಪ್ರಮೋಷನ್ ಆಗಿದ್ದು IAS ಅಧಿಕಾರಿ, ನನಗೇನು ಡೈರೆಕ್ಟ್ IAS ಅಧಿಕಾರಿ ಅಲ್ಲ, ನಾ ಪ್ರಮೋಷನ್ ಅದಾವ ಅಂತಂದೆ. ಹೌದಾ ಅಂಥೇಳಿ ಅವರು ನನ್ನನ್ನು ನೋಡೋ ದೃಷ್ಟಿನ ಚೇಂಜ್ ಮಾಡಿದರು. ಇನ್ನೊಂದಿಷ್ಟು ಜನ ಕೇಳಿದ್ರು, ಅಲ್ರಿ ಎಷ್ಟು ಮಂದಿನ ತಯಾರು ಮಾಡಿರಿ ಅಂತೀರಿ, ನೀವ್ಯಾಕೆ IAS ಆಗಲಿಲ್ಲ ಅಂತ ಕೇಳಿದ್ರು. ಸಹಜ ಐತಲ್ಲ, ಕೇಳಬೇಕನ್ನಿಸ್ತತಿ. ಸಾಮಾನ್ಯ ಮಂದಿ ಕೇಳುವಂಥ ಪ್ರಶ್ನೆ ಅವರು ಕೇಳ್ಯಾರ. ಅವ್ರದ್ದು ಕಾಮನೆಸ್ಟ್ ಆಫ್ ದ ಕಾಮನ್ ರೆಸ್ಪಾನ್ಸು ಅವ್ರದ್ದು ಇತ್ತು, ಕೇಳಿದ್ರು. ಅದೆಲ್ಲದಕ್ಕೂ ಒಂದು ಹೇಳಿಬಿಡ್ತೀನಿ ಇವತ್ತು. ದ ಕಲರ್ ಆಫ್ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. The color of cat is not important. How the cat catches the rat is important. ಏನು ಮಾಡೋರು? ಡೈರೆಕ್ಟ್ ಅನ್ನು ತಗೊಂಡು ಏನು ಮಾಡ್ತೀರಿ, ಪ್ರಮೋಷನ್ ಆದವ್ರು ತಗೊಂಡು ಏನು ಮಾಡ್ತೀರಿ, ಫೀಲ್ಡ್ನೊಳಗೆ ಡಾನ್ಸ್ ಹೆಂಗೆ ಮಾಡ್ತಾನೆ, ಕೆಲಸ ಹೆಂಗೆ ಮಾಡ್ತಾನೆ ಅನ್ನೋದು ಭಾಳ ಇಂಪಾರ್ಟೆಂಟಾ? ಹೌದಾ ಇಲ್ಲ? ಅದನ್ನು ಅವರಿಗೆ ಹೇಳಿದ್ ನಾನು. ಹೇಳಿ
ನನಗೂ IAS ಮಾಡುವ ಆಸೆನೇ ಇತ್ತು. ಆ ಆಸೆಯನ್ನು ಹೊತ್ತುಕೊಂಡು ನಾನು ಕೂಡ ಬಹಳಷ್ಟು ಕಷ್ಟಪಟ್ಟು ಕ್ಲಾಸ್ ಮಾಡಿ ಸ್ವಂತ ದುಡ್ಡುಗಳನ್ನು ಗಳಿಸಿ ಲಕ್ಷ ಲಕ್ಷ ಕಿಸೆದೊಳಗೆ ಇಟ್ಕೊಂಡು ದಿಲ್ಲಿಗೆ ಹೋದೆ. ನಮ್ಮ ದೋಸ್ತನ ಕರ್ಕೊಂಡು ದಿಲ್ಲಿಗೆ ಹೋದಿವಿ. ದಿಲ್ಲಿಗೆ ಹೋಗಿ ಅಲ್ಲಿನೂ ಕೂಡ ಸಾಕಷ್ಟು ಇದ್ಕೊಂಡು ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡ್ವಿ, ಪುಸ್ತಕ ಸಂಪಾದನೆ ಮಾಡಿಕೊಂಡು ಪ್ರತಿ ಕ್ಲಾಸ್ನೊಳಗೆ ದಿಲ್ಲಿಯೊಳಗೆ ಕುಂತಾಗ ನನಗೆ ಇದು ಅನಿಸ್ತಿತ್ತು, ಇವ್ರಕಿನ್ನ ಚಲೋ ಹೇಳ್ತೀನಲ್ಲ ನಾನು, ಇವ್ರಕಿನ್ನ ಚಲೋ ನಾ ಹೇಳ್ಬಹುದಲ್ಲ ಅಂಥೇಳಿ. ಅಲ್ಲಿ ಎಲ್ಲ ಭಾಳ ಚಲೋ ಐತಿ ಅಂಥೇಳಿ. ಭಾಳ ಚಲೋ ಅಂದ್ರೆ ಗೊತ್ತಾತಲ್ಲ, ನಾವು ಹೇಳ್ತೀವಿ ಅವ ಭಾಳ ಶಣೆ ಅದಾನ ಅಂದ್ರೆ ಬೇರೆನ. ಹಂಗೆ ಅವರೆಲ್ಲ ಭಾಳ ಶಣ್ಯಾರ ಅನಿಸಿ ವಾಪಸ್ ಬಂದೀವಿ ನಾವು. ವಾಪಸ್ ಬಂದು ಏನು ಪುಸ್ತಕ ಮತ್ತೊಂದು ತೊಗೋಬೇಕು ಅವನ್ನೆಲ್ಲ ತೊಗೊಂಡು ಬಂದು ರೂಮಿನ ಕೀಲಿ ಹಾಕ್ಕೊಂಡು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದ್ವಿ. ಶುರು ಮಾಡಿ ನನಗೆ IAS ಅಕಸ್ಮಾತ್ ನಮ್ಮ ದೋಸ್ತ್ ನಾನು ಅರ್ಧಕ್ಕೆ ಬಿಟ್ಟು ಹೋದ. ಅವ ಜರ್ ಕರ್ತ ಅಲ್ಲಿ ಉಳಿದಿದ್ದಂದ್ರೆ ನಾನು ನಿಜವಾಗಿ ಹೇಳ್ತೇನೆ 2000, 2001 ಅಟ್ ದ ಮೋಸ್ಟ್ 2002 ಬ್ಯಾಚಲ್ಲಿ ನಾನು ಇರ್ತಿದ್ದೆ. ನನ್ನ ಕೌಟುಂಬಿಕ ಜೀವನದೊಳಗೆ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳು ಇದ್ದು ನಾನು ಎಲ್ಲರನ್ನೂ ಬದುಕಬೇಕಾಗಿತ್ತು. ಎಲ್ಲರಿಗೂ ರೊಟ್ಟಿ ತಿನ್ನಿಸಿ ಆಮೇಲೆ ತಿನ್ನಬೇಕಾಗಿತ್ತು. ಎಲ್ಲರನ್ನೂ ಸಾಕಿ ಜೀವಂತಿಟ್ಟು ಏನಾರ ಸಾಧನೆ ಮಾಡಬೇಕಾಗಿತ್ತು. ನಾನು ಒಬ್ಬನ ಆಗಿಬಿಡುನು ಅಂಥೇಳಿ ಹೋಗಿ ಬಿಟ್ಟಿದ್ರೆ ಬೆಂಗಳೂರಿಗೆ ಏನೋ ಆಗಿರ್ತಿದ್ದೆ, ಏನೋ ಆಗಿ ಯಾವುದೋ ಒಂದು ರಾಜ್ಯದಾಗ ಇರ್ತಿದ್ದೆ. ಆದ್ರೆ ನೋಡಕ್ಕೆ ನಮ್ಮವ್ವ ಇರ್ತಿದ್ದಿಲ್ಲ, ನಮ್ಮ ಅಣ್ಣತಮ್ಮ ಇರ್ತಿದ್ದಿಲ್ಲ, ಯಾರೂ ಇರ್ತಿದ್ದಿಲ್ಲ. ಆದ್ರೆ ನಮ್ಮವ್ವನ ಜೀವಂತ ಇಟ್ಕೊಂಡು ಇವತ್ತು ನಮ್ಮವ್ವನ್ನ ನನ್ನ ಮನೆಯೊಳಗೆ ಇಟ್ಕೊಂಡು ಪ್ರತಿಯೊಂದನ್ನು ದಿನಾಲೂ ಹೊರಗೆ ಬರೋ ಮುಂದೆ ನಾ ಹೋಗಿ ಬರಲೇ ಅಂತ ಹೇಳ್ತೀನಿ. ಅಂದ್ರೆ ನಾನು ಕೋರ್ಟ್ ಹೆಂಗೈತೆ ನೋಡ್ಬಿ ಅಂತ ತೋರಿಸಿ ಬರ್ತೀನಿ ಆಕಿಗೆ. ದಿನಾವನ್ನ ಮನೆ ಕೋರ್ಟು ಖುಷಿ, ತಾಯಿಗೆ ಖುಷಿ. ಅವ್ರನ್ನೆಲ್ಲ ಜೀವಂತಿಟ್ಟು ನಾನು ಆದೆ. ಅದಕ್ಕೆ ಆ ಟೈಮ್ನೊಳಗೆ ನಂಗೆ ಭಾಳ ಕಷ್ಟ ಬಂದು ಕಾನ್ಸಂಟ್ರೇಟ್ ಮಾಡಿ ಓದಕ್ಕಾಗಲಿಲ್ಲ. ಡಿಪ್ರೆಷನಿಗೆ ಹೋಗಿದ್ದೆ, ಆಲ್ಮೋಸ್ಟ್ ಡಿಪ್ರೆಷನಿಗೆ ಹೋಗಿದ್ದೆ. ಇನ್ನೇನು ಸೈಕಿಯಾಟ್ರಿಸ್ಟ್ ಕಡೆಗೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಷ್ಟು ಡಿಪ್ರೆಷನಿಗೆ ಹೋದವ. ಮತ್ತು ಮೇನ್ ಸ್ಟ್ರೀಮಿಗೆ ಬಂದು ಅಭ್ಯಾಸ ಮಾಡಿ KSನೊಳಗೆ ಚಲೋ ರ್ಯಾಂಕ್ ಬಂತು. ಚಲೋ ರ್ಯಾಂಕ್ ಬಂದು ಚಲೋ ಮಾರ್ಕ್ಸ್ ಬಂದು AC ಆದ್ರೇನು ಅದೇನು ಕೇಡಾಗೋದಿಲ್ಲ, ಮುಂದೆ ಒಂದು ದಿವಸ IAS ಆಗ್ಬೋದು ಅಂಥೇಳಿ 28 ವರ್ಷ ಸರ್ವಿಸ್ ಸಿಕ್ಕರೆ 12 ವರ್ಷ KS, 16 ವರ್ಷ IAS ಸರ್ವಿಸ್ ಸಿಕ್ಕತ್ ನಮಗೆ. ಮತ್ತು ಇನ್ನೊಂದು ಏನಂತಂದ್ರೆ ಯಾವ ಊರಾಗ ಸಾಲಿ ಕಲಿತು, ಯಾವ ಊರಾಗ ಕಷ್ಟಪಟ್ಟು, ಯಾವ ಊರಾಗ ಹವಾಯಿ ಚಪ್ಪಲ್ ಹಾಕೊಳಕ್ಕಿಲ್ದ, ಯಾವ ಊರಾಗ ಬಟ್ಟಿಲ್ದ ಮಂದಿ ಅರಿವಿ ಹಾಕೊಂಡು ನಾವು MA ಇಂಗ್ಲೀಷ್ ಮಾಡಿ ಗೋಲ್ಡ್ ಮೆಡಲ್ ತಗೊಂಡು ಮಂದಿ ಕೋಟ್ ಹಾಕೊಂಡು ಗೋಲ್ಡ್ ಮೆಡಲ್ಸ್ ಏನು ಮಾಡ್ಕೊಂಡಿದ್ವಿ, ಅದ ಊರಾಗ ಫಸ್ಟ್ ಪೋಸ್ಟಿಂಗ್ AC ಅಂತ ಕೊಟ್ಟ ದೇವರ ಅಲ್ಲೇ ಮಾಡಿದ್ವಿ, ಅಲ್ಲೇ ADC ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕ್ಬೇಕಂತ ಹೇಳ್ತಾರಲ್ಲ ಹಂಗೆ. ಈಗ ಯಾಕೆ ನೀ IAS ಆಗಲಿಲ್ಲ ಅನ್ನೋದಕ್ಕೆ ನಾನು ಹೇಳೀನಿ ಉತ್ತರ ಅಂತ ಹೇಳಿ. ಮತ್ತು ನೀವೇನು ಪ್ರಮೋಷನ್ ಆದವ್ರ ಅಂತಂದ್ರೆ ಕರ್ಕೊಂಬರ್ರಿ, ಅದರಾಗ ಏನು ಕಾಂಪಿಟೇಷನ್ ಮಾಡೋನು, ಯಾವ್ದ್ರಾಗ ಏನು ಕಡಿಮೆ ಅನ್ನೋದಕ್ಕೆ ನಾವು ಬೆಕ್ಕಿನ ಬಣ್ಣ ಮತ್ತು ಅದು ಇಲ್ಲಿ ಹೆಂಗೆ ಹಿಡಿತೈತಿ ಅನ್ನೋದನ್ನು ನಿಮಗೆ ಹೇಳೀನಿ. ಇಲ್ಲಿ ಅಶೋಕ್ ಮಿರ್ಜಿ ಅವರು ಒಂದು ಅಶೋಕ್ ಮಿರ್ಜಿ ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ. ಮನುಷ್ಯ ಮೊದಲು ಭಾಳ ಕಷ್ಟ ಇದ್ದಾಗ ನಮಗೆ ಏನಾದರೂ ಒಂದು ಬೇಕು, ಏನಾದರೂ ಒಂದು ಇದು ಏನು ಆಧಾರ ಬೇಕು. ಅದಕ್ಕೆ ಸಣ್ಣದೊಂದು ಪೊಲೀಸ್ ಅಥವಾ ಒಂದು ನೌಕರಿನ ಹಿಡಿದು, ಅದಾದಮೇಲೆ ಮತ್ತೊಂದು ನೌಕರಿನ ಹಿಡಿದು, ಅದಾದಮೇಲೆ ಮತ್ತೊಂದಾಗಿ KS ಅಧಿಕಾರಿಯಾಗಿ ಬೆಂಗಳೂರಂತಹ ರಾಜಧಾನಿ ಒಳಗೆ ನೌಕರಿ ಮಾಡೋದಲ್ದನ ಅನೇಕ ವಿದ್ಯಾರ್ಥಿಗಳನ್ನು ಇವತ್ತು ತಯಾರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನ್ಯಾಚುರಲಿ ಅದು ಜ್ಞಾನದಾಹದಿಂದಲೇ ಸಾಧ್ಯ, ಬೇರೆ ಎದುರಿಂದಲೂ ಅಲ್ಲ. ನೋಡ್ರಿ, ಜಾನಕಿ ಅಂತ ನನ್ನ ಬ್ಯಾಚ್ನಲ್ಲಿ ಒಬ್ರು ಇದ್ದಾರೆ, ಜಾನಕಿ ಅಂತ. ಅವರು SDC ಆದವರು PUC ಮೇಲೆ. ಅದಾದಮೇಲೆ ಎಕ್ಸ್ಟರ್ನಲ್ ಡಿಗ್ರಿ ಮಾಡಿಕೊಂಡ್ರು, ಇವ್ರ ಹಂಗೆ ಎಕ್ಸ್ಟರ್ನಲ್ BEd ಮಾಡಿಕೊಂಡ್ರು, ಕರೆಸ್ಪಾಂಡೆನ್ಸ್, ಎಕ್ಸ್ಟರ್ನಲ್ MA ಮಾಡಿಕೊಂಡ್ರು. SDA ಇದ್ದವರು FDA ಆದರು. FDA ಆದಮೇಲೆ ಒಂದು ಸ್ಟೇಟ್ ಅಕೌಂಟ್ ಸರ್ವಿಸ್ನಲ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ ಸ್ಟೇಟ್ ಅಕೌಂಟ್ಸ್ ಕ್ಲಾಸ್ 1 ಪೋಸ್ಟ್ ಅದು ಆದರೂ ಸಮಾಧಾನ ಆಗಲಿಲ್ಲ ಅವ್ರಿಗೆ. ಮತ್ತು ನನ್ನ ಬ್ಯಾಚ್ನೊಳಗೆ AC ಆದರು. ಈಗ IAS ಆಗಿ ನಮ್ಮ ಜೊತೆನೇ ಕೆಲಸ ಮಾಡ್ತಾ ಇದ್ದಾರೆ. SDA ಇದ್ದವರು, ರೈಟ್? ಸೊ the beginnings of all great things are very, very small, like a small drop of water. ಬ್ರಹ್ಮಪುತ್ರ ನದಿ ನೋಡಿರೇನೇ ಇಲ್ಲ, ಕೇಳಿರಿಲ್ಲ? ಬ್ರಹ್ಮಪುತ್ರ ನದಿ ಮೈಟಿ ರಿವರ್ ಅಂತ ಕರಿತೀವಿ. ಅತ್ಯಂತ ಬೃಹತ್ ನದಿ, ಅದು ಶಕ್ತಿಯುತ ನದಿ. ತನ್ನ ಒಡಲೊಳಗೆ ಏನು ಬರ್ತದೆ ಎಲ್ಲನೂ ತುಂಬಿಕೊಂಡು ಹೊರಟು ಬಿಡ್ತದೆ, ಯಾವುದನ್ನು ಬಿಡುದಿಲ್ಲ ಅದು. ಆದ್ರೆ ಆ ನದಿನೂ ಕೂಡ ಅದ್ರ ಬಿಗಿನಿಂಗು ಕೂಡ ಒಂದು ಹನಿಯಿಂದಲೇ ಆಗಿದೆ. ಆದ್ರೆ ಆ ಹನಿ ಪುಣ್ಯ ಏನಂದ್ರೆ ಆ ಹನಿ ಅನೇಕ ಹನಿಗಳನ್ನು ಕೂಡಿತು, ಜರಿ ಆಯಿತು, ಜರಿಗಳು ಸೇರಿ ಸಣ್ಣ ಸಣ್ಣ ನದಿಗಳಾದವು, ಸಣ್ಣ ಸಣ್ಣ ನದಿಗಳೆಲ್ಲ ಸೇರಿ ದ ಬ್ರಹ್ಮಪುತ್ರ ಆಗಿದೆ.
ಸೊ ದ ಬಿಗಿನಿಂಗ್ಸ್ ಯಾವತ್ತೂ ಎಷ್ಟು ಸ್ಮಾಲ್ ಇರಲಿ, ದ ಬಿಗಿನಿಂಗ್ ಮಸ್ಟ್ ಬಿ ಪ್ರಾಪರ್. ಅವ್ರು ಹೇಳಿದರು ಕನಸನ್ನು ಹೆಂಗೆ ಕಾಣಬೇಕು, ಯಾವ ರೀತಿ ಕಾಣಬೇಕು ಅಂತ ಹೇಳಿ. ರಿಯಲಿ ಕನಸು ಕಾಣಬೇಕು ಅಂದರೆ ಹೆಂಗೆ ಕಾಣಬೇಕು ಅಂದ್ರೆ ಅದು ನಮ್ಮನ್ನು ಕಣ್ಣು ಮುಚ್ಚಾಕ್ ಬಿಡಬಾರ್ದು, ಹಂಗೆ ಕನಸು ಕಾಣಬೇಕು. ಎಲ್ಲರಿಗೂ ಕನಸು ಬೀಳ್ತಾವೆ ಮಸ್ತ್ ಮಸ್ತ್ ಮಲ್ಕೊಂಡಾಗ, ನನಗಿಂಥ ಕನಸು ಬಿದ್ದಿತ್ತು, ನನಗಂಥ ಕನಸು ಬಿದ್ದಿತ್ತು ಅಂಥೇಳಿ. ಬೇಸರಾಗೈತೆ ಮುಂಜಾನೆ ನಿಂತರ ಕುಂತು ಕೇಳಿ ಬೇಸರಾಗಿದ್ರು ಒಂದು ಜೋಕ್ ಹೇಳ್ತೀನಿ, ಆದ್ರೆ ನಾ ಹೇಳೋದು ಬಿಡೋದಿಲ್ಲ, ಏನೇನು ಹೇಳ್ಬೇಕು ಹೇಳೇ ಮುಗಿಸ್ತೀನಿ. ಅವ್ರು ನನಗೆ ರವಿ ಅವ್ರು ಹೇಳ್ಯಾರ ಏನಂದ್ರೆ, ಸರ್ ಇದು ಒಂದೇ ಸಲ ಆಗೋದು ಮತ್ತೆ ಆಗೋದಿಲ್ಲ, ನೀವು ಏನೇನು ಹೇಳ್ಬೇಕು ಅದನ್ನೆಲ್ಲ ಹೇಳೇ ಬಿಡ್ರಿ ಅಂತ. ನಾನು ಭಯಂಕರ ತಯಾರಾಗೇ ಬಂದೀನಿ. ಹೇಳ್ಬೇಕಲ್ಲ. ಕನಸಿನ ಬಗ್ಗೆ 3 ಮಂದಿ ದೋಸ್ತರು ಇರ್ತಾರ, 3 ಮಂದಿ ಕಂಬೈನ್ಡ್ ಸ್ಟಡಿ ಮಾಡ್ತಿರ್ತಾರೆ. ಕಂಬೈನ್ಡ್ ಸ್ಟಡಿ ಮಾಡೋದು ನಂಗೆ ಗೊತ್ತಲ್ಲ, ಕೂಡಿ ಸ್ಟಡಿ ಮಾಡ್ತಿರ್ತಾರೆ. ಕಂಬೈನ್ಡ್ ಸ್ಟಡಿ ಬಗ್ಗೆನೇ ಮತ್ತೊಂದು ಹೇಳ್ತೇನೆ, ಇದನ್ನು ಕಂಟಿನ್ಯೂ ಮಾಡಿ. 3 ಮಂದಿ ಕೂಡಿ ಸ್ಟಡಿ ಮಾಡ್ತಿರ್ತಾರೆ. ಯಾಕೋ ಒಂದು ಸ್ವಲ್ಪ ಅವರಿಗೆ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಈ ಬಾದಾಮಿ ಹಾಲು ಮಾಡೋಣ ದೋಸ್ತ, ಒಂದು ಬಾದಾಮಿ ಹಾಲು ಮಾಡಿ 1 ಲೀಟ್ರ್ ಹಾಲು ತಂದು ಎಲ್ಲರೂ ಕಂಟ್ರಿಬ್ಯೂಷನ್ ಮಾಡಿ ಬಾದಾಮಿ ಹಾಲು ತಂದು ಅದಕ್ಕೆ ಬಾದಾಮಿ ಜಜ್ಜಿ ಹಾಕಿ ಮಸ್ತ್ ಪೈಕಿ ಹಾಲು ಕುಡಿಯೋಣ ಇವತ್ತು ಅಂಥೇಳಿ. ಆಯಿತು ಅಂಥೇಳಿ ಕಂಟ್ರಿಬ್ಯೂಷನ್ ಮಾಡಿಕೊಂಡು ಅದು ಹಾಲು ತಂದು ಬಾದಾಮಿ ಪುಡಿ ಹಾಕಿ ಸಕ್ಕರೆ ಹಾಕಿ ಏಲಕ್ಕಿ ಹಾಕಿ ಕುಟ್ಟಿ ಕುದಿಯೋ ಹೊತ್ನ್ಯಾಗ ಒಬ್ಬ ದೋಸ್ತ ರವಿ ಅಂತ ದೋಸ್ತ ಒಬ್ರು ಇರ್ತಾರೆ. ಅವಂಗೆ ಐಡಿಯಾ ಬರ್ತದೆ ಏನಂದ್ರೆ, ದೋಸ್ತ ಹಿಂಗೆ ಮಾಡಿದ್ರೆ ಹೆಂಗ ಅಂತ. ಏನು ಈಗ ಸದ್ಯ ಅದನ್ನು ಮುಚ್ಚಿಟ್ಟು ಮಕ್ಕೊಂಡ ಒಂದು 4 ತಾಸು ಮಕ್ಕೊಳ್ಳೋದು. ಎದ್ದು ಕೂಡಲೇ ಯಾರಿಗೆ ಬೆಸ್ಟ್ ಕನಸು ಬಿದ್ದಿರ್ತೈತಲ್ಲ ಅವ್ರಿಗೆ ಜಾಸ್ತಿ ಹಾಲ್ಪ ಅಂತ. ಏನು ಅಡ್ಡಿಲ್ಲ ಹಂಗಂದ್ರೆ ಅಂಥೇಳಿ ಉಳಿದವ್ರು ಇಬ್ಬರು ರಿಷಂತ ಮತ್ತು ಮಾಂತೇಶ ಹ್ಞೂ ಅಂತಾರ. ಹ್ಞೂ ಅಂದು ಮಕ್ಕಳು ಅಂತ ಮಕ್ಕೋತಾರ. ಮಕ್ಕೊಂಡು 4 ರಿಂದ 5 ತಾಸು ಆಗ್ತದೆ. ಯಾವಾಗ ಎದ್ದೀವೋ ನನ್ನ ಕನಸಿನ ಬಗ್ಗೆ ಹೇಳಬೇಕು, ನನಗೆ ಇಂಥ ಕನಸು ಬಿತ್ತು ಅದು ಹೇಳಬೇಕು ಅಂಥೇಳಿ. ಫಸ್ಟು ಮಹಾಂತೇಶ್ ಹೇಳ್ತಾರೆ, ನನ್ನ ಕನಸಿನೊಳಗೆ ನಾನು ಬಿಲ್ ಗೇಟ್ಸ್ ಅವರನ್ನು ಮೀರಿಸಿ ಸಂಪತ್ತನ್ನು ಗಳಿಸಿದ್ದೆ. ಜಗತ್ತಿಗೆ ಎಲ್ಲಿಲ್ಲದ ಚಾರಿಟಿ ಮಾಡಿ ಜಗತ್ತಿನಿಂದ ಕೊರೋನಾ ಸಂಕಷ್ಟದೊಳಗೆ ಏನೇನು ಇದು ಮಾಡಿದ್ರು ಅವ್ರಿಗೆಲ್ಲರಿಗೂ ದಾನ ಮಾಡಿ ಕೊರೋನಾನ ಪೂರ ನಾನು ಜಗತ್ತಿನಿಂದ ಹಿಮ್ಮೆಟ್ಟಿಸಿದ್ದೆ ಅಂಥೇಳಿ. ಭಾರಿ ಕನಸು ಆತಲ್ಲ ಇವೊಂದು ಅಂತ ರಿಷಂತ್ ಅವರು. ನಾ ಏನು ಹೇಳಬೇಕು, ಕನಸು ಅವರು ನನಗಿಂತ ದೊಡ್ಡ ಹೇಳ್ಬೇಕಲ್ಲ, ಹಾಲು ಜಾಸ್ತಿ ತಿಳ್ಬೇಕಲ್ಲ. ರಿಷಂತ್ ಅವರು, ನಾನೇನು ಅಷ್ಟಾಗಿದ್ದಿಲ್ಲ, ನಾನು ಪ್ರಧಾನಮಂತ್ರಿ ಮೋದಿಯವರ ಜಾಗದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಈ ಇಡೀ ದೇಶದಲ್ಲಿ ಏನು ಮೌಢ್ಯತೆ ಏನಿದೆ, ದಾರಿದ್ರ್ಯ ಏನಿದೆ, ಬಡತನ ಏನಿದೆ ಅದನ್ನಷ್ಟೂ ಹೊಸ ಯೋಜನೆಗಳಿಂದ ಹೋಗಲಾಡಿಸಿ ಅತ್ಯಂತ ನಮ್ಮ ಸಂವಿಧಾನದಲ್ಲಿ ಇರುವಂತಹ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸಮಾನತೆ, ಲಿಂಗ ಸಮಾನತೆಯನ್ನು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೆ ನಾನು ಆ 5 ತಾಸಿನ ಕನಸಿನೊಳಗೆ ಅಂತ. ಭಾರಿ ಆತಲ್ಲ, ಇವ್ರದ್ದು ಕನಸು ಭಾರಿ ಐತಿ. ರವಿಗೆ ಚಿಂತೆ ಆಯ್ತು, ನಂದೇನು ಎಂಥ ಕನಸು ಅಂತ. ರವಿ, ದೋಸ್ತ ನನಗೇನು ಅಂಥ ದೊಡ್ಡ ಕನಸು ಬಿದ್ದಿಲ್ಲ, ಏನು ಮಾಡೋದು ನಿಮ್ಗೆಲ್ಲರಿಗೂ ಗೊತ್ತು, ನಾನು ಹನುಮಪ್ಪನ ಭಕ್ತ, ನನ್ನ ಕನಸಿನಾಗ ಹನುಮಪ್ಪ ಬಂದಿದ್ದ. ಏನಂದ, ಈಗ ಸದ್ಯ ಹೋಗಿ ಉಷ್ಟು ಹಾಲು ಕುಡಿದು ಮಕ್ಕೊಳ್ಳಿಲ್ಲ ಅಂದ್ರೆ ನೀನು ಬಿಡುದಿಲ್ಲ ಅಂದಾನ, ಅದಕ್ಕೆ ಉಷ್ಟು ಹಾಲು ಕುಡಿದು ಮಕ್ಕೊಂಡಿ ನಾನು. ಕನಸು ಹೆಂಗೋ ಬೀಳ್ತಾವ. ಆದ್ರೆ ನಾವೆಲ್ಲ ಅಂಥ ಕನಸಿನ ಬಗ್ಗೆ ಮಾತಾಡಕತ್ತಿಲ್ಲ, ಬಹಳಷ್ಟು ಗಂಭೀರವಾಗಿ ಸೀರಿಯಸ್ ಆಗಿ ನಾವು ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಂಥ ಕನಸು, ನಿದ್ದೆ ಮಾಡೋಕೆ ಬಿಡಬಾರ್ದು ಅಂಥ ಕನಸು. ನಾನು ಹೇಳ್ತಾ ಇರೋದು ಇಡೀ ದೇಶದಲ್ಲಿ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕರೀತಾರೆ ಸಿವಿಲ್ ಸರ್ವಿಸಿಗೆ, ಅದು IAS IPS IFS ಯಾವುದೇ ಇರಲಿ, ಅಂಥ ಒಂದು ಸರ್ವಿಸಿಗೆ ಸೇರಬೇಕು ಅಂತಂದ್ರೆ ನಾವು ಯಾವ ರೀತಿ ತಯಾರು ಮಾಡಬೇಕು ಅಂತ ಬೆಳಗಿನಿಂದ ಇಲ್ಲಿಯವರೆಗೆ ಅನೇಕ ಜನ ನಿಮ್ಗೆ ಹೇಳಿದ್ದಾರೆ. ಅದನ್ನು ನಾನು ಸ್ವಲ್ಪ ಕನ್ಕ್ಲೂಡ್ ಮಾಡ್ತಾ ಇದ್ದೇನೆ, ಅಥವಾ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಸಮರೈಸ್ ಮಾಡ್ತಾ ಇದ್ದೀನಿ. ಈ ಅಭ್ಯಾಸ ಮಾಡುವತ್ನಾಗ ಭಾಳಷ್ಟು ಮಂದಿ ಏನು ತುಡುಗಲೇ ನೋಟ್ಸ್ ಮಾಡಿ ಇಟ್ಕೋತಾರೆ, ಶೇರ್ ಮಾಡೋದಿಲ್ಲ, ತುಡುಗಲೇ ನೋಟ್ಸ್. ನಿಮ್ಮಲ್ಲಿ ಸಾಕಷ್ಟು ಮಂದಿ ಎದಿ ಮುಟ್ಟಿ ನೋಡ್ಕೋರಿ, ಹೌದಲ್ಲ ನಾ ಹಂಗೆ ಮಾಡ್ತೀನಿ ಅಂತ ಭಾಳಷ್ಟು ಮಂದಿಗೆ ಅನ್ನಿಸ್ತದೆ. ಮತ್ತೊಬ್ರಿಗೆ ಗೊತ್ತಿಲ್ಲದಂಗೆ ನೋಟ್ಸ್ ಮಾಡಿ ಇಟ್ಕೊಳ್ಳೋದು. ನೋ, ನಿಮ್ಮ ಪ್ರತಿಯೊಬ್ಬರ ಬ್ರೇನು, ಮೆದುಳು, ನಿಮ್ಮ ಪ್ರತಿಯೊಬ್ಬರ ಮನಸ್ಸು, ನಿಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವ ಒಂದು ಸಪರೇಟ್ ಗಡಿಗಿದ್ದಂಗೆ.
ಅದ ಕರಿಬೇವು ಕೊತ್ತಂಬರಿ, ಅದ ಉಳ್ಳಾಗಡ್ಡಿ, ಮತ್ತೊಂದು ಎಲ್ಲನೂ ಹಾಕಿ ನಿಮ್ಮ ಗಡಿಗೆ ಒಳಗೆ ಮಾಡಿದರೆ ಟೇಸ್ಟೇ ಬೇರೆ ಇರ್ತದೆ, ಮತ್ತೊಂದು ಗಡಿಗೆ ಒಳಗೆ ಮಾಡಿದ್ರೆ ಟೇಸ್ಟೇ ಬೇರೆ ಇರ್ತದೆ. ಆದ್ರಿಂದ ಮೆಟೀರಿಯಲ್ ಸೇಮ್ ಇದ್ರೂ ಕೂಡ ವೆನ್ ಯು ಸ್ಟಾರ್ಟ್ ರೈಟಿಂಗ್ ಆನ್ಸರ್ಸ್ ಅದನ್ನು ಬರೆಯೋ ಸ್ಟೈಲೇ ಬೇರೆ ಇರ್ತದೆ. ನೋಟ್ಸ್ ಎಲ್ಲರೂ ಒಂದೇ ನೋಟ್ಸ್ ಓದಿದ್ರು ಕೂಡ ರಿಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನು ನೀವು ವ್ಯಕ್ತಿತ್ವವನ್ನು ನಿಮ್ಮ ಏನು ಬಿಂಬಿಸ್ತೀರಿ ಎಕ್ಸಾಮ್ದಲ್ಲಿ ಅದು ಬೇರೆನೇ ಇರ್ತದೆ. ಅದಕ್ಕೆ ಬಹಳ ಸಣ್ಣತನ ಮಾಡಕ್ಕೆ ಹೋಗ್ಬೇಡ್ರಿ. ಬಹಳಷ್ಟು ಏನು ಉದಾತ್ತ ಮನೋಭಾವದಿಂದ ಇದ್ದದ್ದನ್ನೆಲ್ಲ ಶೇರ್ ಮಾಡ್ರಿ, ಇದ್ದದ್ದನ್ನೆಲ್ಲ ಹೇಳ್ಕೊಡ್ರಿ. ವಿಶೇಷವಾಗಿ ನಾನು ಯಾಕಿಷ್ಟು ಚಲೋ ನಾವು ಬೆಳೆದ್ವಿ ಅಂದ್ರೆ ನನಗೊಂದು ಪ್ಲ್ಯಾಟ್ಫಾರ್ಮ್ ಇತ್ತು. ದಿನಾಲೂ ಏನು ಓದ್ತೀನಲ್ಲ ಅದನ್ನು ಹೋಗಿ ರವಿಯಂತಹ ಅನೇಕ ವಿದ್ಯಾರ್ಥಿಗಳಿಗೆ ಅದನ್ನು ಶೇರ್ ಮಾಡಲಿಕ್ಕೆ ನನಗೆ ವೇದಿಕೆ ಇತ್ತು. ದಿನಾಲೂ ಹೇಳ್ತಿದ್ದೆ, ಏನಾರು ಓದ್ತಿಲ್ವ ಅದ್ರ ಇನ್ನೊಬ್ಬರ ಮುಂದೆ ಹೇಳಲೇಬೇಕು, ಅದನ್ನು ಎಕ್ಸ್ಪ್ರೆಸ್ ಮಾಡಲೇಬೇಕು, ತಿಳಿಸ್ಲೇಬೇಕು. ಕಡಿಗೆ ಹೆಂಗೆ ಮಾಡ್ತಿದ್ವಿ ಅಂದ್ರೆ ಯಾರೂ ಇಲ್ಲಾಂದ್ರೆ ಕನ್ನಡಿ ಮುಂದೆ ನಿಂತು ಹೋಗಿ ನಿನಗೆ ನಾ ಹೇಳ್ತೀನಿ ನೀ ಕೇಳಂತೇಳಿ ಎಕ್ಸ್ಪ್ಲೇನ್ ಮಾಡೋದ. ಅದನ್ನು ಹಿಂಗೆ ನಾವು ಕಲ್ತದ್ದನ್ನು ಅಥವಾ ಓದಿದ್ದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಎದುರಿಗೆ ಕುಂತವ್ರಿಗೆ ಬಾಲಿಂಗ್ ಬೌನ್ಸ್ ಆಗಬಾರ್ದು, ಕಂಪ್ಲೀಟ್ ತಿಳಿಬೇಕು, ಅವ್ರಿಗೆ ತಿಳಿಸಿ ಹೇಳಬೇಕು. ಅವು ಎಷ್ಟೋ ದೊಡ್ಡಿರಲಿ ಅವ್ರಿಗೆ ತಿಳಿಸಿ ಹೇಳಬೇಕು, ಅವರಿಗೆ ತಿಳಿಸ್ಬೇಕು. ಯಾರಿಗೂ ಇಲ್ಲ ಅಂದ್ರೆ ಹೋಗಿ ಅವನ್ನ ಕಾಡೋದು, ಇವತ್ತು ನಾ ಇದನ್ನು ಓದಿನಿ, ಇದು ಹಿಂಗಂದ್ರೆ ಹಿಂಗೆ ನೋಡ್ಬೇ ಅಂತೇಳಿ. ಆಕಿಗೇನು ಗೊತ್ತಾಗೋದು ಹೌದನ ಅಂತೇಳಿ ನನಗೆ ಸುಮ್ಮಾಗಿ. ಆದ್ರೆ ನಾ ಹೇಳಬೇಕಾಗಿರ್ತದೆ, ಕೇಳೋರು ಇಂಪಾರ್ಟೆಂಟ್ ಅಲ್ಲ ನನಗೆ. ಆ ದೃಷ್ಟಿಯಿಂದ ಶೇರ್ ಮಾಡಬೇಕು. ನಿಮ್ಮ ನೋಟ್ಸನ್ನು, ನಿಮ್ಮ ಜ್ಞಾನವನ್ನು ಶೇರ್ ಮಾಡಿದಷ್ಟು ಅದು ಜಾಸ್ತಿ ಬೆಳೀತದೆ ಅಂಥೇಳಿ ರವಿಯವರು ಹೇಳಿದ್ದನ್ನು ನೀವು ನೆನ್ಪು ಮಾಡ್ಕೋಬಹುದು. ಆ್ಯಂಡ್ ಈ ಹೀರೋ ವರ್ಷಿಪ್ ಇದನ್ನು ಭಾಳಷ್ಟು ಖಂಡಿಸ್ತೀನಿ ನಾವು. ಏನು ಮಾಡೋದು? ಮಹಾಂತೇಶ್ ಬಿಳಗಿ ಅವರಿಗೆ ಜೈ, ರವಿಚಂದ್ರನ್ ಅವರಿಗೆ ಜೈ, ರಿಶ್ಚಂತ್ ಅವರಿಗೆ ಜೈ, ಅವರಿಗೆ ಜೈ, ಇವರಿಗೆ ಜೈ, ಎಷ್ಟಂತ ಮಂದಿಗೆ ಜೈ 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 ಅನ್ನೋರು ನೀವು. ಎಲ್ಲಿಯವರೆಗೆ ನಿಮಗೆ ನೀವು ಜೈ ಅನ್ಕೊಳ್ಳೋದಿಲ್ಲ ಉದ್ಧಾರ ಆಗೋದಿಲ್ಲ ನೀವು. दूसरों के जय से पहले खुद को जय कहे, दूसरों के जय से पहले खुद को जय कहे, मन को इतनी ಶಕ್ತಿ ದೇನಾ ಮನ್ ವಿಜಯ್ ಕಹೆ ಅಂತ ಹೇಳಿ ಪ್ರಾರ್ಥನಾ ಗೀತೆಯನ್ನು ನೆನ್ಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೆಲ್ಫಿ ತಗೊಂಡೇನು ಉಪ್ಪು ಹಚ್ಚಿ ನೆಕ್ಕವ್ರನ ಹೋಗೋದಂತ ಒಂದು ಸೆಲ್ಫಿ ತಗೊಳ್ಳೋದಂತ. ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಮೇಲೆ ಡಿಪೆಂಡ್ ಆಗ್ತೀರಿ, ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋದು ನೀವು, ಎಷ್ಟಂತ ಮಂದಿ ಮೇಲೆ. ಆರ್ ಯು ನಾಟ್ ಸೆಲ್ಫ್ ಇನ್ಸ್ಪೈರ್ಡ್? ಆರ್ ಯು ನಾಟ್ ಸೆಲ್ಫ್ ಮೋಟಿವೇಟೆಡ್? ನಿಮ್ಮಲ್ಲಿ ಮೋಟಿವೇಶನ್, ನಿಮ್ಮಲ್ಲಿ ಸ್ಪಿರಿಟ್ಟು, ಕೆಚ್ಚು ರೊಚ್ಚು ಏನೂ ಇಲ್ಲನ? ಅದು ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್. ಅದು ಐತೆ ಇಲ್ಲ ಮೊದಲು ಚೆಕ್ ಮಾಡ್ಕೋಬೇಕು, ಅದನ್ನು ಜಾಸ್ತಿ ಜಾಗೃತಿ ಮಾಡ್ಕೋಬೇಕು. ಬರೇ ಹೋಗೋದಂತ ಚಲೋ ಚಲೋ ಯಾರಿರ್ತಾರೋ ಅದು ಸೆಲ್ಫಿ ಇಟ್ಕೊಳ್ಳೋದಂತ, ಅವತ್ತೊಂದು ದಿವಸ ಅದನ್ನು ಸ್ಟೇಟಸ್ ಇಡುವಂತ. ಮುಂದೆ ಎಲ್ಲಿ ಹೊಂಟಿರಿ ನೀವೆಲ್ಲ? ಯು ಆರ್ ಆಲ್ ಗೋಯಿಂಗ್ ಇನ್ ಅ ವೆರಿ ವೆರಿ ರಾಂಗ್ ವೇ. ಸೋಷಿಯಲ್ ಮೀಡಿಯಾ ಹ್ಯಾಸ್ ಡಿಸ್ಟ್ರಾಯ್ಡ್ ಯು. It has destroyed your career, your life beyond repair. There are some people who become restless if they don't see WhatsApp or Facebook within 1 hour. ಒಂದು ತಾಸು ಅದನ್ನು ನೋಡೋದು ಬಿಟ್ರಂದ್ರೆ ರೆಸ್ಟ್ಲೆಸ್ ಆಗ್ತಾರೆ, ಹುಚ್ಚಾಗ್ತಾರ. ಇದು ಈ ಜಗತ್ತಿನ ಹೊಸ ಕಾಯಿಲೆ. ನಾನು ನಮ್ಮ ಅಳಿಯಾಗಿ ಹೇಳಿದೆ, ವಾಟ್ಸಪ್ಪು ಫೇಸ್ಬುಕ್ಕು ಮತ್ತೊಂದು ಏನೂ ಇಲ್ಲ. ಸಿಂಪಲ್ ಬೇಸಿಕ್ ಫೋನ್ ತಗೊಳ್ಬೇಕು, ಅವಶ್ಯದಾಗ ಮಾತ್ರ ಫೋನ್ ಮಾಡಬೇಕು, ಇರ್ಲಿಕ್ಕಂದ್ರೆ ಏನೂ ಇಲ್ಲ. ಎಲ್ಲವೂ ನೀನು ಏನೈತೆಲ್ಲ ಪುಸ್ತಕ ಹಾರ್ಡ್ ಕಾಪಿ ತೊಗೊಂಡು ಓದಬೇಕು, ಇದು ಮಾಡಬೇಕು ಅಂತ. ಯಾಕಂದ್ರೆ ಮನಸ್ಸು ಭಾಳ ಮಂಗ್ಯ ಇದ್ದಂಗೆ. ನೋಡ್ಕೋತ ಹೋಗಿ ಆ ಕಡೆ ಈ ಕಡೆ ಚಲೋ ಯಾರ್ದಾರ ಫೋಟೋ ಆ್ಯಡ್ ಬರ್ತಿರ್ತಾವ, ಅದ್ರಾಗ ಭಾಳ ಕೆಟ್ಟದು. ಸೋಷಿಯಲ್ ಮೀಡಿಯಾ ಅಟ್ರಾಕ್ಟ್ ಮಾಡ್ತದೆ, ಡಿವಿಯೇಟ್ ಮಾಡ್ತದೆ. ಆ್ಯಡ್ ಬರ್ತಿರ್ತಾವ, ಒತ್ತಿದ ಕೂಡಲೇ ಮತ್ತೊಂದು ಹೋಗಿ 1 ತಾಸು 2 ತಾಸು ಹೋಗೇ ಬಿಡ್ತದೆ. ಎದಕ್ಕೆ ಬೇಕದು? ಅವ್ರು ಹೇಳಿದಂಗ ನಾವು 100% ಜ್ಞಾನಕ್ಕಾಗಿ ನಾನು ಸೋಷಿಯಲ್ ಮೀಡಿಯಾನ ಬಳಸ್ತೇನೆ, ನಾನು ಇಂಟರ್ನೆಟ್ ಬಳಸ್ತೇನೆ, ನನ್ನ ಈ ನೆಟ್ ಪ್ಯಾಕ್ ಏನಿದೆ ಅದು ಕಂಪ್ಲೀಟ್ಲಿ ಜ್ಞಾನಕ್ಕೆ ಮಾತ್ರ ಬಳಸ್ತೀನಿ ಅಂತ ಭಾಳಷ್ಟು ಧೈರ್ಯ, ನಿಮ್ಮ ಮೇಲೆ ವಿಶ್ವಾಸ ಇದ್ದವ್ರು ಮಾತ್ರ ಅದನ್ನು ಬಳಸ್ರಿ. ಇರ್ಲಿಕ್ಕಂದ್ರೆ ಇವತ್ತ ಒಂದು ಬೇಸಿಕ್ ಸೆಟ್ ತಗೊಳ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಟ್ ಈಸ್ ಡಿಸ್ಟ್ರಾಯಿಂಗ್ ದ ಯೂತ್. ಆ್ಯಂಡ್ ಇನ್ನೊಂದು ಎಲ್ಲರೂ ಹೇಳಿದರು, ವಿಶೇಷವಾಗಿ ರಿಷನ್ ಸಾಹೇಬರು ಭಾಳಷ್ಟು ಕರೆಕ್ಟಾಗಿ ಸ್ಪೆಸಿಫಿಕ್ ಆಗಿ UPSC ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರು. ಆ್ಯಂಡ್ ನಮ್ಮ ಅಶೋಕ್ ಅವರು KS ಬಗ್ಗೆ ಹೇಳಿದ್ರು. ಮ್ಯಾಗಝಿನ್ನೊಳಗೆ ಏನು ಓದಬೇಕು, ನ್ಯೂಸ್ ಪೇಪರ್ನೊಳಗೆ ಏನು ಓದಬೇಕು, ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು, ನಾನು ಸ್ಪೆಸಿಫಿಕ್ ಆಗಿ ಅವ್ರಿಗೆ ಹೇಳಿದ್ದೆ. ಅವರು ಅದನ್ನು ಹೇಳ್ಯಾರ, ರಿಪೀಟ್ ಮಾಡ್ತೀನಿ, ರಿಯೇಟ್ರೇಟ್ ಮಾಡ್ತೀನಿ.
ನ್ಯೂಸ್ ಪೇಪರ್ನ ಹಿಂಗ ಓದಬೇಕು ಇಷ್ಟ ಓದಬೇಕು ಅಂಥೇಳಿ ಎಲ್ಲರ ಯಾರ ಕ್ಲಾಸ್ ಹೇಳಿದ್ರೆ ಅದು ಹುಚ್ಚತನ, ಹೇಳಾವ ಹುಚ್ಚ ಕೇಳೋರು ಹುಚ್ಚರು. ನ್ಯೂಸ್ ಪೇಪರ್ನೊಳಗೆ ಒಂದು ನ್ಯೂಸ್ ಪೇಪರ್ ಕೈಯಾಗ ನಿಮಗೆ ಸಿಕ್ತಂದ್ರೆ ನನ್ನ ಪರೀಕ್ಷೆಗೆ ನನಗೆ ಏನು ಬೇಕೋ ಅದನ್ನಷ್ಟು ನಾ ಓದ್ತೀನಿ ಅಂತ ತೀರ್ಮಾನ ನೀವೇ ಮಾಡಬೇಕು. ಆ ತೀರ್ಮಾನ ನೀವೇ ಯಾವಾಗ ಮಾಡಕ್ಕೆ ಸಾಧ್ಯ ಐತಿ ಅಂದ್ರೆ ವೆನ್ ಯು ಬಿಕಮ್ ದ ಮಾಸ್ಟರ್ ಆಫ್ ಅ ಸಿಲೆಬಸ್, ದ ಮಾಸ್ಟರ್ ಆಫ್ ಆಲ್ ಓಲ್ಡ್ ಕ್ವಶನ್ ಪೇಪರ್ಸ್. ಅದಕ್ಕೆ ಹೇಳೋದು ಮೊದಲ 6 ತಿಂಗಳ ಬೇರೆ ಏನೂ ಮಾಡುವಂಗಿಲ್ಲ. ಯು ಪ್ಲೇ ವಿತ್ ಕ್ವಶನ್ ಪೇಪರ್, ಯು ಪ್ಲೇ ವಿತ್ ಸಿಲೆಬಸ್, ಯು ಪ್ಲೇ ವಿತ್ ಕ್ವಶನ್ ಪೇಪರ್, ಯು ಪ್ಲೇ ವಿತ್ ಸಿಲೆಬಸ್. ನಮ್ಮ ಟೇಬಲ್ ಮೇಲೆ ಸಿಲೆಬಸ್ ಇರಬೇಕು, ಕ್ವಶನ್ ಪೇಪರ್ಸ್ ಇರಬೇಕು, ಸಿಲೆಬಸ್ ಇರಬೇಕು, ಕ್ವಶನ್ ಪೇಪರ್ ಇರಬೇಕು. ಬರೀ ಸಿಲೆಬಸ್ಸು ಕ್ವಶನ್ ಪೇಪರ್ಸು 6 ತಿಂಗಳು ಮಾಡ್ಬೇಕು ಅದನ್ನು. ಅವಾಗ ನ್ಯೂಸ್ ಪೇಪರ್ನೊಳಗೆ ಏನೇನು ಓದಬೇಕು ಏನೇನು ಓದಬಾರ್ದು ಅನ್ನುವಂಥದ್ದು ಗೊತ್ತಾಗ್ತದೆ. ನಿಮ್ಮ ತೀರ್ಮಾನ ನೀವೇ ಮಾಡ್ತೀರಿ. ನಾನು ಮಾಡಿದ್ದು ಏನಂದ್ರೆ ಪ್ರಿಲಿಮ್ಸ್ ಓದ್ತಿರ್ತೀವಲ್ಲ, ಈ ಒಂದು ಕ್ವೆಶ್ಚನ್ ಪೇಪರ್ಸ್ ಜೊತೆಗೆ ಆಟ ಆಡಿ ಬಹಳಷ್ಟು ಮಾಸ್ಟ್ರಿ, ಓದಿನ ಬಗ್ಗೆ ಏನು ಓದಬೇಕು ಏನು ಬಿಡಬೇಕು ಅನ್ನುವಂಥ ಮಾಸ್ಟ್ರಿ ಬಂದ ನಂತರ ನಾನು ಪ್ರಿಲಿಮ್ಸಿಗೆ ಓದ್ತಿರ್ತೀನಲ್ಲ, ಅವಾಗ ನಂದೊಂದು ಪ್ರಾಕ್ಟೀಸ್ ಏನಂದ್ರೆ ಕ್ವಶನ್ ಡೈರಿ ಮಾಡ್ತಿದ್ದೆ. ನಾನು ಕ್ವಶನ್ ಬ್ಯಾಂಕ್ ಮಾಡ್ತಿದ್ದೆ. ಒಂದು ಡೈರಿನ ತೆಗೆದಿಟ್ಟುಕೊಂಡು ಅದರೊಳಗೆ ಎಕಾನಮಿ, ಪಾಲಿಟಿ, ಸೈನ್ಸ್ ಆ್ಯಂಡ್ ಟೆಕ್, ಸ್ಪೇಸ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಹಿಸ್ಟ್ರಿ ಈ ಎಲ್ಲ ಒಂದೊಂದು ಇದು ಮಾಡಿಕೊಂಡು ನಾನು ಪ್ರಿಲಿಮ್ಸಿಗೆ ಓದೋ ಹೊತ್ನಾಗ ನನಗೆ ಲೈಟ್ ಹತ್ತೋದು. ಈ ಸಲ ಅಕಸ್ಮಾತ್ ಪ್ರಿಲಿಮ್ಸ್ ನಮ್ದು ಆತಂದ್ರೆ ಮೇನ್ಸ್ನೊಳಗೆ ಈ ಕ್ವಶನ್ ಗ್ಯಾರಂಟಿ ಬರ್ಬೋದು. ಅದಕ್ಕೆ ಮೇನ್ಸ್ನೊಳಗೆ ಈ ಟಾಪಿಕ್ ಮೇಲೆ ಒಂದು 4-5 ಟೈಪ್ ಕ್ವಶನ್ ಬರ್ಬೋದು. ಆ 4-5 ಟೈಪ್ ಕ್ವಶನ್ ಫ್ರೇಮ್ ಮಾಡಿ ಇದರ ಉತ್ತರ ಇಂಥ ನೋಟ್ಸ್ನೊಳಗದ, ಇಂಥ ಬುಕ್ನೊಳಗದ, ಇಂಥ ಮ್ಯಾಗಝಿನ್ ಅಥವಾ ಇಂಥ ನ್ಯೂಸ್ ಪೇಪರ್ ಕಟ್ಟಿಂಗ್ ಇಂಥ ಡೇಟ್ನೊಳಗೆ ಇಂಥಲ್ಲಿ ಐತದು ಅಂತೇಳಿ ಬರೆದಿಟ್ಬಿಡೋದು. ಹಂಗೆ ಕ್ವಶನ್ ಬ್ಯಾಂಕ್ ಮಾಡ್ತಾ 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 ಪ್ರಿಲಿಮ್ಸ್ ಮುಗಿಸೋದು. ಪ್ರಿಲಿಮ್ಸ್ ಮುಗಿಸಿ ನೆಕ್ಸ್ಟ್ ಡೇನ ರಿಲ್ಯಾಕ್ಸ್ ಆಗೋಂಗಿಲ್ಲ. ಪ್ರಿಲಿಮ್ಸ್ ಮುಗಿದ ಮರುದಿವಸನ ಆ ಕ್ವಶನ್ ಬ್ಯಾಂಕ್ ತಗೊಂಡು ಅದನ್ನು ಇಟ್ಕೊಂಡು ನೋಟ್ಸು ಬುಕ್ಸು ನೋಡಿಕೊಂಡು ಆ ಎಲ್ಲ ಪ್ರಶ್ನೆಗಳನ್ನು ಬರ್ತೀರಿ ಅದಷ್ಟುದಕ್ಕೂ ಉತ್ತರ ಬರೆಯೋದು. ಐ ಬೆಟ್ 80% ಕ್ವೆಶನ್ಸ್ ವಿಲ್ ಬಿ ಫ್ರಾಮ್ ದ್ಯಾಟ್ ಕ್ವಶನ್ ಬ್ಯಾಂಕ್. ನಿಮ್ಮ ಕಡೆಯಿಂದ ನೀವು ಬರೆದ ಕ್ವಶನ್ ಬ್ಯಾಂಕ್ ಅದರೊಳಗಿನ ಇರ್ತಾವ. ನಿಮ್ಮ ತಯಾರಿ ಹಂಗಿರಬೇಕು. ಹೇಳಿದ್ರಲ್ಲ ಪ್ರಿಲಿಮ್ಸ್ ಬರೆಯೋದು, ಮುಂದೆ ಮೇನ್ಸ ನೋಡ್ಬೇಕು ಸರ, ಪ್ರಿಲಿಮ್ಸ್ ಆದ್ಮೇಲೆ ನೋಡ್ಬೇಕು ಸರ. ಆಪ್ಷನಲ್ ಯಾವುದು ಇನ್ನೂ ವಿಚಾರ ಮಾಡಿಲ್ಲ ಸರ. ಐ ಥಿಂಕ್ ಐ ಆಮ್ ನಾಟ್ ಅಡ್ರೆಸ್ಸಿಂಗ್ ದ್ಯಾಟ್ ಕೈಂಡ್ ಆಫ್ ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್. ಅಂಥವ್ರನ್ನ ನಾನು ಅಡ್ರೆಸ್ ಮಾಡೋಕತ್ತಿಲ್ಲ ಅಂತ ತಿಳ್ಕೊಳ್ತೇನೆ. ಐ ಆಮ್ ಅಡ್ರೆಸ್ಸಿಂಗ್ ವೆರಿ ವೆರಿ ಸೀರಿಯಸ್ ಕ್ಯಾಂಡಿಡೇಟ್ಸ್. ಸೊ ಅಂಥ ಕ್ವಶನ್ಸನ್ನು ನೀವು ಬರೆದು ಆನ್ಸರ್ಸನ್ನು ಬರಿತೀರಲ್ಲ, ಬರೆದು ಫಾಸ್ಟಾಗಿ ಬರೆದು ಒಂದು 15 ದಿವಸದೊಳಗೆ ಎಲ್ಲ ಉತ್ತರವನ್ನು ಬರೆದು ತೆಗೆದಿಟ್ಟು ಬಿಡಬೇಕು. ಆಮೇಲೆ ಮೆನ್ಸದ್ದು ನೀವು ತಯಾರಿ ಮಾಡೋಕ್ಕೆ ಶುರು ಮಾಡ್ತೀರಿ. ಸಿಸ್ಟಮೆಟಿಕ್ ಆಗಿ ಮೇನ್ಸ್ ತಯಾರಿ ಎಷ್ಟು ಚೆನ್ನಾಗಿ ಮಾಡೋದು, ಹೆಂಗೆ ಮಾಡೋದು ಅಂಥೇಳಿ ಅವ್ರು ಹೇಳಿದಂಗೆ ನಾನು ಕೂಡ ಪ್ರತಿ ದಿವಸ 1ರಿಂದ 2 ಹಳೆ ಕ್ವಶನ್ಸಿಗೆ ಉತ್ತರ ಬರೆಯೋದೆ. ರೀಡಿಂಗ್ ಮೇಕ್ಸ್ ಎ ರೆಡಿ ಮ್ಯಾನ್, ಕಾನ್ಫರೆನ್ಸ್ ಅ ಫುಲ್ ಮ್ಯಾನ್, ಬಟ್ ರೈಟಿಂಗ್ ಮೇಕ್ಸ್ ಎನ್ ಎಕ್ಸಾಕ್ಟ್ ಮ್ಯಾನ್ ಅಂತ ಫ್ರಾನ್ಸಿಸ್ ಬೇಕನ್ ಹೇಳಿದ್ದನ್ನು ನಿಮಗೆ ನೆನಪಿಸ್ಕೊಡ್ತೇನೆ. One who writes and writes and writes and writes and writes gets more marks than one who reads and reads and reads. ಬಹಳಷ್ಟು ಓದಿದಾಗ ಏನಾಗ್ತದೆ ಅಂದ್ರೆ ಜ್ಞಾನ ಜಾಸ್ತಿ ಆಕೋತ ಹೋಗ್ತದೆ, ಭಾಳಷ್ಟು ಜ್ಞಾನ ಜಾಸ್ತಿ ಆಗ್ತದೆ. ಆದರೆ ಏನು ಮಾಡೋದು, ಪರೀಕ್ಷೆದೊಳಗೆ ಪ್ರಶ್ನೆ ಕೇಳ್ತಾರ. ಸಿಂಪಲ್ ರೀ, ದ ರೋಲ್ ಆಫ್ ಕರ್ನಾಟಕ ಇನ್ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ 200 ವರ್ಡ್ಸ್ಗೆ ಕೇಳ್ಯಾರ. 200 ವರ್ಡ್ಸ್ಗೆ 20 ಮಾರ್ಕ್ಸಿಗೆ ಕೇಳ್ಯಾರ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದ ಪಾತ್ರ ಏನು ಕ್ವಶನು. ಅವನವನು ಫಸ್ಟ್ ಕ್ವಶನ ಭಾರಿ ಐತಪ್ಪ ಅಂತೇಳಿ ನಮ್ಮ ಕಡೆ ಹಿಂಗೆ ಅಂತೀವಿ, ಮಾತು ಎತ್ತಿರ ಅವನವನು ಅಂತ ಬರ್ತಾವ ನಮಗೆ ಅಲ್ಲಿ ಆ ಕಡೆಯಿಂದ ಬಂದು ನಾವು. ಸೊ ಬರ್ದ ಹೇಳ್ತೀನಿ, ಎಷ್ಟು ಮಸ್ತ್ ಬರ್ದ ಅಂದ್ರೆ ಬರೋಬ್ಬರಿ 1 ತಾಸು ಬರ್ದ ನಾವು ಅದನ್ನು. 20 ಮಾರ್ಕಸಿಗೆ 1 ತಾಸು ಬರ್ದಾನ. ಆಮೇಲೆ ನೋಡ್ಯಾನ ಟೈಮ್ ಎಷ್ಟಾತಂದು, ಅಯ್ಯೋ ಇನ್ನು 2 ತಾಸು, ಇನ್ನೂ ಇಷ್ಟು ಬರಿಬೇಕಾ, 280 ಮಾರ್ಕ್ಸಿಂದು ಇನ್ನೂ ಬರೀದೈತಿ, 300 ಒಳಗೆ ಇನ್ನೂ 280, 1 ತಾಸು ಹೋತು, ಇದಾತ ಎಲ್ಲ ಚಿತ್ಕಾಟ್ ಹಾಕಿ ಬಂದ್ಬಿಟ್ಟ. ಮೇನ್ಸ್ನೊಳಗೆ ನನಗೆ ಅನೇಕ ಹಿರಿಯರು, ಏನು ಸಜ್ಜನರಂತ ಹೈದರಾಬಾದ್ ಪೊಲೀಸ್ ಕಮಿಷನರ್ ಇದ್ದಾರಲ್ಲ, ಅವ್ರ ನೋಟ್ಸನ್ನು ಓದೀವಿ ನಾವು, ಅವ್ರ ಮಾರ್ಗದರ್ಶನೂ ತೊಗೊಂಡಿದ್ದೀವಿ. ಅಂಥ ಹಿರಿಯರು ನಮಗೆ ಹೇಳಿಕೊಟ್ಟ ಟ್ರಿಕ್ಸ್ ಏನಂದ್ರೆ, ಯು ಮಸ್ಟ್ ನೋ ವೆನ್ ಟು ಸ್ಟಾಪ್ ರೈಟಿಂಗ್ ಆನ್ಸರ್. ಯಾವಾಗ ನಿಲ್ಲಿಸ್ಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ, ಎಷ್ಟಕ್ಕೆ ನಿಲ್ಲಿಸ್ಬೇಕು ಅಂತ. ಅದಕ್ಕೆ ಬಹಳಷ್ಟು ಬರೆಯೋದಕ್ಕಿಂತ ಸ್ವಲ್ಪ ಕೀವರ್ಡ್ಸನ್ನು ಬರೆದು
100 ವರ್ಡ್ಸಲ್ಲಿ ಬರಿ ಅಂತಂದ್ರೆ 90 ವರ್ಡ್ಸ್ ಒಳಗೆ ಮುಗಿಸೋಕೆ ಟ್ರೈ ಮಾಡಬೇಕು. ದ್ಯಾಟ್ ಆರ್ಟ್ ಯು ಕ್ಯಾನ್ ಗೆಟ್, ದ್ಯಾಟ್ ಆರ್ಟ್ ಐ ಥಿಂಕ್ ಯು ಕ್ಯಾನ್ ಬಿಕಮ್ ದ ಮಾಸ್ಟರ್ ಆಫ್ ಓನ್ಲಿ ವೆನ್ ಯು ಪ್ರಾಕ್ಟೀಸ್ ರೈಟಿಂಗ್ ಆನ್ಸರ್ಸ್. ಅದಕ್ಕೆ ಈ ಟೆಸ್ಟ್ ಸಿರೀಸ್ ತಗೊಳ್ರಿ, ಆನ್ಸರ್ಸನ್ನು ಬರೆಯೋದು ಅದು ಪ್ರಾಕ್ಟೀಸ್ ಮಾಡಬೇಕು. ಹಾಗಿದ್ದವ್ರಿಗೆ ಅಷ್ಟೇ ಒಳ್ಳೆ ಮಾರ್ಕ್ಸ್ ಬರ್ತದೆ. UPSCಯಲ್ಲಿ 700, 800, 900 ಮಾರ್ಕ್ಸ್ ತೆಗೆದ್ರೆ, 900 ಚಿಲ್ಲರೆ ತೆಗೆದ್ರೆ ಟಾಪರ್ಸ ಆಗಿಬಿಡ್ತಾರೆ ಮಾರ್ಕ್ಸ್. ಸೊ ಅಷ್ಟು ಮಾರ್ಕ್ಸ್ ಬರಬೇಕಂದ್ರೆ ಏನು ಬರಿಬೇಕು, ಹೆಂಗೆ ಬರಿಬೇಕು? ಒಂದು ಸ್ಯಾಂಪಲ್ ಹೇಳ್ತೀನಿ. ಒಂದು ಪ್ರಶ್ನೆ ತಗೊಳ್ರಿ, ಅದಕ್ಕೆ ಒಂದು ಸಲ ಉತ್ತರ ಬರೀರಿ, ನೋಡಿನೇ ಬರೀರಿ. ಎಲ್ಲ ಉತ್ತರಗಳನ್ನು ಬುಕ್ಕು ನೋಟ್ಸು ನೋಡಿ ಉತ್ತರ ಬರೀರಿ. ಅದಾದ ನಂತರ ಒಂದು ವಾರ ಬಿಟ್ಟು ಮತ್ತೆ ನೀವೇನು ಮಾಡಿರಿ, ಮತ್ತೆ ಅದನ್ನು ತೆಗೀರಿ, ಮತ್ತೊಂದು ಸಲ ಓದ್ರಿ. ಆವಾಗ ನಿಮ್ಗನಿಸ್ತು ಎಷ್ಟು ಕಚಡ ಉತ್ತರ ಬರ್ತೀನಲ್ಲ ನಾನು ಅಂಥೇಳಿ. ಆವಾಗ ಮತ್ತೆ ಅದನ್ನು ಅಪ್ಗ್ರೇಡ್ ಮಾಡಿರಿ. ಒಂದು ವಾರ ಬಿಟ್ಟು ಅದನ್ನು ಅಪ್ಗ್ರೇಡ್ ಮಾಡಿದ ಮೇಲೆ 15 ದಿವಸ ಮತ್ತೆ ಅಭ್ಯಾಸ ಮಾಡಿರಿ. 15 ದಿವಸ ಬಿಟ್ಟಾದ ಮತ್ತೆ ಅದನ್ನು ಸೇಮ್ ಕ್ವಶನ್ ತಗೊಂಡು ಮತ್ತೊಂದು ಸಲ ಉತ್ತರ ಬರೀರಿ. ಆವಾಗ 3, 4, 5ನೇ ಸಲ ಬರೆದಾಗ ಫೈನಲ್ ಕಾಪಿ ರೆಡಿ ಆಗ್ತದೆ. ಅದು ಎಕ್ಸಾಮ್ನೊಳಗೆ ರಿಪ್ರೊಡ್ಯೂಸ್ ಮಾಡೋಕೆ ಯೋಗ್ಯ ಉತ್ತರ ಅಂತ ಅನ್ನಿಸ್ತದೆ. ಸುಮಾರು ಒಂದು 200, 300 ಕ್ವಶನ್ಸಿಗೆ ಹಿಂಗೆ ಆನ್ಸರ್ ಬರೆದ್ರಿ ಅಂದ್ರೆ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬಂದರೂ ಕೂಡ ಇದೇ ಫ್ರೇಮ್ವರ್ಕ್ನೊಳಗೆ, ಇದೇ ಕ್ವಾಲಿಟಿ ಒಳಗೆ ಆನ್ಸರ್ಸ್ ನೀವು ಬರೆಯೋಕ್ಕೆ ಸಾಮರ್ಥ್ಯ ನಿಮಗೆ ಬರ್ತದೆ. ಆ ದೃಷ್ಟಿಯಿಂದ ನೀವು ಓಲ್ಡ್ ಕ್ವಶನ್ಸನ್ನು ತಗೊಂಡು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸನ್ನು ಮಾಡಲೇಬೇಕು ಅನ್ನುವಂಥದ್ದು. ಆ್ಯಂಡ್ ಸಕ್ಸಸ್ಫುಲ್ ಆದಮೇಲೆ ಎಲ್ಲರೂ ಹೇಳ್ತಾರೆ, ಸಕ್ಸಸ್ಫುಲ್ ಆದಮೇಲೆ ನಾನಂತೂ ಒಬ್ಬರು ಹಿಂಗೆ ಹೇಳೋಕೆ ಕೇಳಿ, ಐ ಯೂಸ್ ಟು ಸ್ಟಡಿ 18 to 20 hours a day ಅಂತ ಹೇಳಿ. ನಾನು ಯಾವಾಗ ಮಲ್ಕೋತಿದ್ದು, ಯಾವಾಗ ಹೇಳ್ತಿದ್ದು, ಜಳಕ ಯಾವಾಗ ಮಾಡ್ತಿದ್ದು, ಇದನ್ನ ಯಾವಾಗ ಮಾಡ್ತಿದ್ದು, ಯಾವಾಗ ಮಾಡ್ತಿದ್ದಿ, ಹೆಂಗದ? ಸಕ್ಸಸ್ಫುಲ್ ಆದಮೇಲೆ ಏನೆಲ್ಲ ಹೇಳಿದ್ರು ಹ್ಞೂ ಅಂತ ನಂಬ್ತಾರನ್ರಿ? ನಾವೇನು ಕಿವ್ಯಾಗ ಹೂವು ಇಟ್ಕೊಂಡಿವೆ? ಹೇಳೋದಕ್ಕೆ ಒಂದು ಮಿತಿ ಇರಬೇಕು. ಹಂಗೆ ಹೇಳಿದ್ರೆ ಈ ಸಕ್ಸಸ್ಫುಲ್ ಆಗೇನಂತ ಹೇಳಿ ಐ ಯೂಸ್ ಟು ಸ್ಟಡಿ 18 to 20 hours, 4 ತಾಸು ಉಳಿದಿದ್ರಾಗ ಹೆಂಗ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ನನಗೆ. ಆ ಸುಳ್ಳು ಹೇಳ್ತಾರಂತ ಅದನ್ನು ಬೆನ್ನ ಹತ್ತಿ ನೀವು 20-24 ತಾಸು ಮಾಡೋಕೆ ಹೋದಿರಿ. ಹಂಗಲ್ಲ. ಅವರ್ಸ್ ಆಫ್ ಸ್ಟಡಿ ಈಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್. ಕ್ವಾಂಟಿಟಿ ಆಫ್ ಸ್ಟಡಿ ಈಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್. ನಮ್ಮ ದೋಸ್ತ 16-18 ತಾಸು ಓದಿದ್ರು ಏನೂ ನೆನಪು ಉಳಿತಿದ್ದಿಲ್ಲ. ನಾನು ದಿವಸಕ್ಕೆ 4-5 ತಾಸು ಕ್ಲಾಸ್ ಮಾಡಿ 4-5 ತಾಸು ಅಷ್ಟ ಓದ್ತಿದ್ದೇವೆ ನಾವು. ನಮಗೆಲ್ಲ ನೆನಪು ಉಳಿತಿದ್ದು. ಸೊ ಅಲ್ಟಿಮೇಟ್ಲಿ ನಿಮ್ಮ ರಿಸೆಪ್ಟಿವ್ ಕೆಪಾಸಿಟಿ ಎಷ್ಟದ, ಎಷ್ಟು ಹಿಡಿದು ಇಟ್ಕೊಳ್ಳೋ ಕೆಪಾಸಿಟಿ ಅದ, ಅಷ್ಟ್ರ ಮೇಲೆ ನಿಮ್ಮ ಅವರ್ಸ್ ಆಫ್ ಸ್ಟಡಿ ಶುಡ್ ಡಿಪೆಂಡ್. ದೇರ್ ಈಸ್ ನೋ ಸೆಟ್ ರೂಲ್, ಸೆಟ್ ಪ್ಯಾಟರ್ನ್. ಅದಕ್ಕೆ ಭಾಳಷ್ಟು ಅಭ್ಯಾಸ ಮಾಡಿದವರು ಭಾಳ ಮಾರ್ಕ್ಸ್ ಬರ್ತಾವ, ಕಡಿಮೆ ಅಭ್ಯಾಸ ಮಾಡಿದವ್ರಿಗೆ ನೋ ಅದನ್ನು ತಪ್ಪು, ಅದನ್ನು ನಂಬಬಾರ್ದು. ಆಮೇಲೆ ರವಿ ಅವರು ಹೇಳ್ತಾ ಇನ್ನೊಂದು ಹೇಳಿದ್ರು ನಿಮ್ಗೆಲ್ಲರಿಗೂ, ಯಾರಿಗೆ ಸಮಾಜಕ್ಕಾಗಿ ತುಡಿಯೋ ಮನಸ್ಸಿರ್ತದೆ, ಯಾರು ತಾನಷ್ಟೇ ಅಲ್ಲ ಇತರರೂ ಬದುಕಬೇಕು, ಯಾರು ತನ್ನ ಜೀವನ ಅಷ್ಟೇ ಅಲ್ಲ ಇತರರ ಜೀವನವನ್ನು ಬದಲಿ ಮಾಡಬೇಕು, ಅಂಥವ್ರಿಗೆ ಸಿವಿಲ್ ಸರ್ವೀಸು. ಯಾರು ನಾನು ಮೇಯ್ದು ಹಿಂಗೆ ಮೇಯ್ಬೇಕಂದ್ರೆ ಭಾಳಷ್ಟು ಮೇಯ್ಬೇಕು, ಆ ನಮನಿ ಮೇಯ್ದು ಏನು ಮಾಡೋದು? ಇಡೀ ಊರೆಲ್ಲ ಮೇಯ್ದು ಬಂದ್ರೂ ಕೂಡ ನಾನು ಪ್ರಾಣಿನ ದೂಷ ಮಾಡ್ತೀನಿ ಅಂತಲ್ಲ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದಿ ಲೈಫ್ ಆನ್ ದಿಸ್ ಅರ್ತ್. ಹಂದಿ ಹಾಲು ಹಂದಿ ಮರಿಗಷ್ಟ, ಆದರೆ ಆಕಳ ಹಾಲು ಎಲ್ಲರಿಗೂ, ಕೂಸಿಗೆ, ಪೈಲ್ವಾನರಿಗೆ, ಅಭಿಷೇಕಕ್ಕೆ, ಮತ್ತೊಂದಕ್ಕೆ, ಮುಗದೊಂದಕ್ಕೆ, ಎಲ್ಲದಕ್ಕೂ ಯಾವ ಹಾಲಾಗಬೇಕು ಅಂತ ತೀರ್ಮಾನ ನೀವು ಇಲ್ಲಿ ಕುಂತ್ಕೊಂಡು ಇವತ್ತು ಮಾಡಿ ಹೊರಗೆ ಹೋಗಬೇಕು. ನಮ್ಮ ಕೈಯೊಳಗದದು. ಸೊ ಯಾರು ಆಕಳ ಹಾಲಿನಂಥ ಜೀವನ ನಡೆಸಬೇಕು ಅಂತ ತೀರ್ಮಾನ ಮಾಡ್ತಾರ ಅಂಥವ್ರಿಗೆ ಸಿವಿಲ್ ಸರ್ವೀಸು ಅವ್ರಿಗೆ ದಕ್ಕತದ, ಅವ್ರಿಗೆ ಒಲಿತದ, ಉಳಿದವ್ರಿಗೆ ಒಲಿದಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲಿ ನಾನು ಕೆಲವೊಂದಿಷ್ಟು ವಿಷಯಗಳನ್ನು ನಿಮಗೆ ಹೇಳದೆ ನನ್ನ ಮಾತು ಮುಗಿಸೋದಿಲ್ಲ. ಬೇಸರ ಆಗಿದ್ರೆ ಇನ್ನೂ ಜೋಕ್ಸ್ ಅದಾವು ಭಾಳ. ನನ್ನ ಎದುರಿಗೆ 4 ತಾಸು 5 ತಾಸು ಕುಂತರು ಯಾರಿಗೂ ಬೇಸರ ಆಗೋದಿಲ್ಲ. ನಿಮಗೆ ಬೇಸರ ಆಗಿದ್ರೆ ನಾ ಮುಗಿಸ್ತೀನಿ ಅಂತ ತಿಳ್ಕೊಬೇಡ್ರಿ, ನಾ ಹೇಳೇ ಬಿಡವ. ಒಂದು ಸಲ ಇಲೆಕ್ಷನ್ ಟ್ರೈನಿಂಗ್ ಇತ್ತು ರೀ ರವಿ. ಇಲೆಕ್ಷನದ್ದು ಟ್ರೈನಿಂಗು ಎಲ್ಲ ಈ ರಿಟರ್ನಿಂಗ್ ಆಫೀಸರ್ಸ್ ಇಲೆಕ್ಷನ್ ಟ್ರೈನಿಂಗ್ ಅಂದರೆ ಯಾರು ನೌಕರಿ ಮಾಡಿ ಸರ್ವಿಸ್ನಾಗಿದ್ದವ್ರು ಅದಿರೇ ಕೆಳಗ, ಯಾರು ನೌಕರಿ ಮಾಡೋರು ಅದಿರಿ ಕೆಳಗ, ಜಾಬ್ ಮಾಡ್ತಾ ಇದ್ದೀರಾ? ಓಕೆ. ಇಲೆಕ್ಷನ್ ಡ್ಯೂಟಿ ಮಾಡಿರೇನು? ಮಾಡಿಲ್ಲ?
ಇಲ್ಲ, ಓಕೆ, ಈ ಸಲ ಇಲೆಕ್ಷನ್ಗೆ ಹಾಕ್ತೀವಿ ನಿಮ್ಮನ್ನು. ಇಲೆಕ್ಷನ್ನು ಟ್ರೈನಿಂಗ್ ಅಂದ್ರೆ ಎಲ್ಲರಿಗೂ ಬ್ಯಾಡಾದ ಟ್ರೈನಿಂಗ್, ಅದು ಭಾಳ ಬೋರಿಂಗ್ ವರ್ಕ್ ಅದು. ಇಲೆಕ್ಷನ್ ಫೋಬಿಯಾ ಅಂತ ಇರ್ತದೆ. ಇಲೆಕ್ಷನ್ ಡ್ಯೂಟಿ ಬಂದ್ರೆ ಸಾಕು ಅದನ್ನು ಕ್ಯಾನ್ಸಲ್ ಮಾಡೋಕೆ ಓಡಾಡ್ತಾರೆ, ನೋಡ್ಬೇಕು ನೀವು. ನನಗಾದೈತಿ ಇದ್ದಿದ್ದು ಎಲ್ಲ ಇಲ್ಲದ ರೋಗ ಇಲೆಕ್ಷನ್ ಟೈಮ್ನೊಳಗೆ ಬಂದುಬಿಡ್ತಾವೆ ಅವ್ರಿಗೆ. ಇಲೆಕ್ಷನ್ ಸೊ ಇಲೆಕ್ಷನ್ ಟ್ರೈನಿಂಗ್ನೊಳಗೆ ಒಂದು ಲಾಸ್ಟಿಗೆ ಯೂಸಲ್ಲಿ ನನ್ನ ಸೆಷನ್ ಇರ್ತದೆ. ಊಟದ ಟೈಮ್ನೊಳಗೆ 2-2:30 ಅವಾಗ ಬಂದು ನಿಂತ ನಾ ಹೇಳಕ್ಕೆ ಶುರು ಮಾಡೋದು. ಎದುರು ಕುಂತವ್ರಿಗೆ ಹೆಂಗೆ ಆಗಬಾರ್ದು. ಹೊಟ್ಟೆರ ಹಸ್ತಿರ್ತತಿ, ಮನೆಯರ 6-6:30 ಬಿಟ್ಟಿರ್ತಾರೆ, ಬೇರೆ ತಾಲೂಕಿಗೆ ಬಂದು ಅಲ್ಲಿ ಟ್ರೈನಿಂಗ್ ತೊಗೊಳ್ಳೋದು. ಆ ಟೈಮ್ನೊಳಗೆ ಹೋಗಿ ನಿಂತ ನಾನು ಎಲೆಕ್ಷನದ ಪಾಠ ಮಾಡೋದು, ಹೆಂಗೆ ಮಾಡೋದು, ಏನು ಪ್ರಿಕಾಷನ್ಸ್ ತೊಗೊಳ್ಳೋದನ್ನೇ ಹೇಳಿ ಬೇಸರ, ಅವ್ರಿಗೆ ಬೇಸರ ಆಗೈತೆ ಅಂತ ಗೊತ್ತಿತ್ತು ನನಗೆ. ಅವಾಗ ನಾ ಹಿಂಗೆ ಹೇಳಿದೆ ಇದನ್ನು. ಇನ್ನು 5 ನಿಮಿಷನೊಳಗೆ ಕೇಳ್ರಿ, ಇನ್ನು 5 ನಿಮಿಷನೊಳಗೆ ನಾನು ಅಕಸ್ಮಾತ್ ಮುಗಿಸ್ದೆ ಇದ್ರೆ ಮತ್ತೊಂದು 10 ನಿಮಿಷ ಹೇಳ್ತೇನೆ ಅಂದೆ. ಎಲ್ಲರದು ಚಳಿ ಬಿಟ್ಟು ಹೋತು. ಕೇಳಿಬಿಡುನಪ್ಪ, ಮತ್ತೆ 10 ನಿಮಿಷ ಎಕ್ಸ್ಟೆಂಡ್ ಮಾಡೋದು ಬೇಡ ಅಂತ. ಅದನ್ನು ನಾನು ಅಲ್ಲಿಯವರಿಗೆ ಹೇಳಿದಂಗೆ ನಿಮಗೂ ಹೇಳೇನಿ, ನೀವು ಹಂಗೆ ಅನ್ಕೊಂಡ್ರಿ ಅಂತ ತಿಳ್ಕೊಂಡಿನಿ ನಾನು. ಹಣ, ಸಂಪತ್ತು, ಅಂತಸ್ತು, ಭೌತಿಕ ಸುಖ, ಕಾರು, ಬಂಗ್ಲೆ, ನಮಗಿವೆಲ್ಲ ಬೇಡ ಅನ್ನೋರು ಯಾರು ಇದ್ರ ಕೈ ಎತ್ರಿ. ಅವ್ರದ್ದೊಂದು ಫೋಟೋ ಹುಡ್ಕೊರಿ. ಇಡೀ ಹಾಲ್ನೊಳಗೆ ಯಾರು ಕೈ ಎತ್ತಿಲ್ಲ. ಇವೆಲ್ಲ ಯಾರಿಗೆ ಬೇಡ ಅಂದ್ರೆ, ಒಂದು ಸರ್ವಸಂಗ ಪರಿತ್ಯಾಗ ಮಾಡಿ ಸಂಪೂರ್ಣ ಸನ್ಯಾಸಿ ಆಗ್ತಾರಲ್ಲ ಅವರಿಗೆ ಬೇಡ. ಅಥವಾ ಅವರು ಸೂಪರ್ ನಾರ್ಮಲ್, ಸೂಪರ್ ನ್ಯಾಚುರಲ್ ಇದ್ದವರು. ಇನ್ನು ಕೆಲವೊಂದಿಷ್ಟು ಮಂದಿ ಎಬ್ ನಾರ್ಮಲ್ ಇರ್ತಾರೆ, ಹುಚ್ಚರು ಇರ್ತಾರೆ, ಅವ್ರಿಗೂ ಏನು ಬೇಕಾಗಿಲ್ಲ. ನಾರ್ಮಲ್ ಇದ್ದವ್ರಿಗೆ ಎಲ್ಲವೂ ಬೇಕಾ. ನೀವು ಯಾರು ಹೇಳ್ರಿ? ಮಠ ನೋಡ್ಬೇಕಾಕತ್ ನಿಮಗೊಂದು. ಇವೆಲ್ಲರಿಗೂ ಬೇಕಲ್ಲ. ಇವು ಬ್ಯಾಡ್ ಅನ್ನೋರು ಯಾರು ಅದ್ದೀರೇನು? ಇಲ್ಲ, ಎಲ್ಲರಿಗೂ ಬೇಕೇ. ಇವು ಎಲ್ಲದಕ್ಕೂ ಮೂಲ ನಾನು ಹೇಳಿದ್ನಲ್ಲ ಈಗ, ಇಟ್ ಈಸ್ ದಿ ಏಜ್ ಆಫ್ ನಾಲೆಡ್ಜ್. ಜ್ಞಾನದ ಯುಗ ಇದು. ಜ್ಞಾನದಿಂದ ಎಲ್ಲವೂ ಬರ್ತದೆ. ಜ್ಞಾನವನ್ನು ಗಳಿಸ್ಬೇಕು. ಅದಕ್ಕೆ ನಾನು ಸ್ಟಾರ್ಟಿಂಗ್ನೊಳಗೆ ಹೇಳಿದ್ದು ನ ಹಿ ಜ್ಞಾನೇನ ಸದೃಶಂ ಅಂತ. ಜ್ಞಾನದಿಂದಲೇ ಎಲ್ಲ. ಜ್ಞಾನವನ್ನು ಗಳಿಸಿದ ಮೇಲೆ ಅದರ ಜೊತೆಗೆ ಇವೆಲ್ಲವೂ ಬರ್ತದೆ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೆಂಗೆ ದೊಡ್ಡವರಾದರು? ಜ್ಞಾನದಿಂದ, ಹೌದಲ್ಲ? ಅವ್ರ ಕಡೆ ನನ್ನಷ್ಟು ಕೋಟಿದ್ವನ? ಇಲ್ಲ. ನನ್ನಷ್ಟು ಬೂಟಿದ್ವನ? ಇಲ್ಲ. ನನ್ನಷ್ಟು ಉಂಗುರ, ಚೈನಾ ಏನೂ ಇದ್ದಿಲ್ಲ ಅವ್ರ ಹತ್ರ. ಆದ್ರೆ ಎಷ್ಟು ದೊಡ್ಡವರಾಗಿದ್ದರು ಅವರು? ಎದರಿಂದ? ಜ್ಞಾನದಿಂದ. ನಂದನ್ ನೀಲೇಕನಿಯನ್ನವರು ಎದರಿಂದ ದೊಡ್ಡವರಾದರು? ಜ್ಞಾನದಿಂದ. ಎಷ್ಟು ಎಕ್ಸಾಂಪಲ್ ಹೇಳೋದು. NR ನಾರಾಯಣಮೂರ್ತಿ ಅವರು ಇನ್ಫೋಸಿಸ್ ಹೆಂಗೆ ದೊಡ್ಡವರವರು? ಜ್ಞಾನದಿಂದ. ಸುಧಾಮೂರ್ತಿ ಅವರು ಜ್ಞಾನದಿಂದ. ಬಹಳಷ್ಟು ಎಕ್ಸಾಂಪಲ್ಸ್ ಹೇಳ್ಕೊತ ಹೋಗ್ತೀವಿ ನಾವು. ಅಮಿಷ್ ತ್ರಿಪಾಠಿ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲರ್ ಅವ್ರೀಗ. ಅವರು ಪುಸ್ತಕ ಹಿಂಗೆ ಪ್ರಿಂಟ್ ಮಾಡಿ ಹೊರಗೆ ತಂದ್ರಂದ್ರೆ ರಾಮ್ ಆ್ಯಂಡ್ ಕೋ ಸರ್ಕಲ್ನೊಳಗೆ ಏನು ಮಿರ್ಚಿ ಬಜ್ಜಿ ಮಾರ್ತಾವಲ್ಲ, ಹಾಕಿಡ್ರೊಳಗೆ ತೆಗೆದು ಮಾರ ಹೋಗ್ತಾವೆ. ಹಂಗೆ ರಾಮ್ ಆ್ಯಂಡ್ ಕೋ ಸರ್ಕಲ್ನೊಳಗೆ ಮಿರ್ಚಿ ತಿಂದಿರಿಲ್ಲ? ತಿಂದಿರ್ಯಾ? ಇಲ್ಲ, ತಿಂದಿರಿ. ತೆಗೆದು ಹಾಕೋರೊಳಗೆ ಖಾಲಿ. ಹಾಗೆ ಅಷ್ಟು ಬೆಸ್ಟ್ ಸೆಲ್ಲರ್ ಅವರು. ಅವರು ಮಿಂಚಿದ್ದು ಎದರಿಂದ? ಜ್ಞಾನದಿಂದ. ಆ ಜ್ಞಾನದಿಂದ ಅವರು ಒಬ್ಬ ಸಣ್ಣ ಬಡ ಮೇಷ್ಟ್ರು, ಬ್ರಾಹ್ಮಣ ಮೇಷ್ಟ್ರು, ಪಂಡಿತ, ಸಣ್ಣದೊಂದು ಸ್ಕೂಲಲ್ಲಿ ಸಂಸ್ಕೃತ ಕಲಿಸುವಂತಹ ಒಂದು ಸಣ್ಣ ಕುಟುಂಬ, ಅತ್ಯಂತ ಸುಮಾರು 10-20 ಜನರ ಕುಟುಂಬ. ಅವರು ತರೋ ಸಂಬಳ ಯಾವುದಕ್ಕೂ ಆಗಬಾರ್ದು ಅಂಥ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಜ್ಞಾನದ ಬೆನ್ನು ಹತ್ತಿ ದೊಡ್ಡ ಕಂಪನಿದ CEO ಆಗಿದ್ದು, ಅದನ್ನು ಬಿಟ್ಟು ಜ್ಞಾನವನ್ನು ಸಂಪಾದನೆ ಮಾಡಿ ಇಡೀ ಜಗತ್ತಿಗೆ ಜ್ಞಾನದ ಅಭಿಷೇಕ ಮಾಡ್ತಾ ಇದ್ದಾರೆ ಅಮಿಷ್ ತ್ರಿಪಾಠಿ ಅವರು. ಜ್ಞಾನದಿಂದ ಎಲ್ಲವೂ ಸಿಗ್ತದೆ. ಜ್ಞಾನವನ್ನು ಗಳಿಸ್ಬೇಕು. ಜ್ಞಾನ ಗಳಿಸಿದ ಅವರು ಸ್ವತಃ ಕಿಂಗ್ ಆಗದೇ ಇದ್ರೂ ಕಿಂಗ್ ಮೇಕರ್ ಅಂತೂ ಗ್ಯಾರಂಟಿ ಅಕ್ಕಾರ. ಸ್ವತಃ ಕಿಂಗ್ ಆಗದೇ ಇದ್ರೂ
ಕಿಂಗ್ ಮೇಕರ್ ಅಂತೂ ಗ್ಯಾರಂಟಿ ಅಕ್ಕಾರ. ಇವರು ಅಶೋಕ್ ಅವರು IAS ಆಗಿರದೇ ಇರಬಹುದು, ಆದ್ರೆ ನನಗೇನು ಅನಿಸೋದಿಲ್ಲ ಅವರು IASನ್ನು ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಅವ್ರ ಕಡೆ ಭಾಳ ಕಡಿಮೆ ಐತೆ ಅಂತೇಳಿ. ಹಿ ಈಸ್ ಫುಲ್ಲಿ ಪೊಟೆನ್ಷಿಯಲ್ ಟು ಪ್ರೊಡ್ಯೂಸ್ ಮೆನಿ IAS ಆಫೀಸರ್ಸ್. ಯಾಕಂದ್ರೆ ಆ ಜ್ಞಾನ ಐತೆ ಅವರಿಗೆ. ಜ್ಞಾನ ಗಳಿಸ್ಬೇಕು. ಪರೀಕ್ಷೆ ದೃಷ್ಟಿಯಿಂದ ಅಷ್ಟೇ ನೀವು ಓದಿದ್ರಿ ಅಂದ್ರೆ ಇಲ್ಲಿ ಅವ್ರನ್ನ ಚಾಲೆಂಜ್ ಮಾಡಕತ್ತೀನಿ ನಾನು. ಪರೀಕ್ಷೆ ದೃಷ್ಟಿಯಿಂದ ಇಷ್ಟ ಓದಿದ್ರಿ ಅಂದ್ರೆ ನೀವು ಜ್ಞಾನಿ ಆಗೋದಿಲ್ಲ, ಜ್ಞಾನದ ಮಾಲಕ ನೀವು ಆಗೋದಿಲ್ಲ. ಜ್ಞಾನ ಗಳಿಸ್ಬೇಕು. ಆ ಜ್ಞಾನ ನಿಮ್ಗೆ ಎಲ್ಲವನ್ನೂ ಕೊಟ್ಟು ಒಂದಿಲ್ಲ ಒಂದು ದಿವಸ ಅದು ನಿಮ್ಗೆ ಎಲ್ಲವನ್ನೂ ಕೊಟ್ಟು ಹೋಗ್ತದೆ. ಅದಕ್ಕೆ ಜ್ಞಾನವನ್ನು ಗಳಿಸ್ಬೇಕು. ಆ ಜ್ಞಾನ ಕೊಡುವಂಥ ದೇವರ ಒಂದು ಕಂಡೀಷನ್ ಹಾಕಿ ಕೊಡ್ತಾನಂತ. ಏನಂತ? ಇಟ್ ಈಸ್ ಇನ್ಕಂಬೆಂಟ್ ಅಪಾನ್ ದ ಪರ್ಸನ್ ಹೂ ಈಸ್ ಬ್ಲೆಸ್ಸೆಡ್ ವಿತ್ ದ ನಾಲೆಜ್ ದ್ಯಾಟ್ ಇಟ್ ಮಸ್ಟ್ ಬಿ ಯೂಸ್ಡ್. ಕಂಡೀಷನ್ ರೈಡರ್ ಏನಂದ್ರೆ ದ್ಯಾಟ್ ಇಟ್ ಮಸ್ಟ್ ಬಿ ಯೂಸ್ಡ್ ಫಾರ್ ದಿ ಅಂಡರ್ ಪ್ರಿವಿಲೇಜ್ಡ್, ಫಾರ್ ನಾಟ್ ಸೋ ವೆಲ್ ಆಫ್, ಫಾರ್ ನಾಟ್ ಸೋ ಪ್ರಿವಿಲೇಜ್ಡ್ ಲೈಕ್ ಯು. ನಿನ್ನಂತಹ ಪರಿಸ್ಥಿತಿಯಲ್ಲಿ ಇಲ್ಲದಂತಹ ಅನೇಕ ಬಲಹೀನರು, ದುರ್ಬಲರು ಏನದಾರಲ್ಲ ಅವ್ರಿಗೆ ನೀನು ಅದನ್ನು ಬಳಸ್ತಿ ಅಂದ್ರೆ ನಿನಗೆ ಜ್ಞಾನ ಕೊಡ್ತೀನಿ ಅಂತ ಹಂಗೆ ಕಂಡೀಷನ್ ಹಾಕಿ ಜ್ಞಾನ ಕೊಟ್ಟಿರ್ತಾರೆ. ಅಂಥ ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು ಅನ್ನುವಂಥದ್ದನ್ನು ಫಸ್ಟ್ ನಿಮಗೆ ಹೇಳ್ತೀವಿ. ಈ ಎಕ್ಸಾಮ್ನೊಳಗೆ, ಕಾಂಪಿಟೇಟಿವ್ ಎಕ್ಸಾಮ್ನೊಳಗೆ ಒಂದಿಷ್ಟು ಮಂದಿ ಪುಸ್ತಕದ ಸೈಜ್ ನೋಡಿ ಹೆದರಿ ಬಿಡ್ತಾರೆ. ಇಷ್ಟು ದಪ್ಪನ ಪುಸ್ತಕ ಓದುದ, ಪುಸ್ತಕದ ಸೈಜ್ ನೋಡಿ ಹೆದರ್ತಾರ. ಇಷ್ಟು ದಪ್ಪ, ನಾನು MD ಕೂಡ ಮಾಡಿಲ್ಲ ಇದರಲ್ಲಿ, ಇಷ್ಟು ದಪ್ಪ ಪುಸ್ತಕ ಓದಿದ್ರು, MD ಕೂಡ ಓದಿದ್ರು ಇಷ್ಟು ದಪ್ಪನ ಪುಸ್ತಕ ನೋಡಿಲ್ಲ ಅನ್ನೋರನ್ನ ಕೇಳೀವಿ ನಾವು. ಯು ಮಸ್ಟ್ ನೆವರ್ ಬಿ ಓವರ್ವೆಲ್ಮ್ಡ್ ಬೈ ದ ಮ್ಯಾಗ್ನಿಟ್ಯೂಡ್ ಆಫ್ ವರ್ಕ್. A small ant challenges a great bundle of sugar. ಸಣ್ಣ ಇರುವೆ ಸಕ್ರೆ ಚೀಲಕ್ಕೆ ಸವಾಲಾಕತ್ತೆ ನೆನ್ ಬಿಡೋದಿಲ್ಲ ಅಂತೇಳಿ. ಯಾಕಂದ್ರೆ ಅದಕ್ಕೆ ಗೊತ್ತಿರ್ತದೆ ನಾನು ರೆಸ್ಟ್ ತೊಗೊಳೋದ್ರೆ ಏನು ಮಾಡೋದಿಲ್ಲ, ಎಟ್ ಎ ಟೈಮ್ ಒಂದು ಕಾಳು ಇಡೀ ಸಕ್ರೆ ಚೀಲನ ಖಾಲಿ ಮಾಡ್ತದೆ. ಹಾಗೆ ಅವರ್ ಗ್ಲಾಸ್ನಲ್ಲಿ ಒಂದೊಂದು ಉಸ್ಕಿನ ಒಂದು ಕಾಳು ಬೀಳ್ತದೆ. ಅವರ್ ಗ್ಲಾಸ್ ನೋಡಿದ್ದೀರಲ್ಲ, ಉಸ್ಕಿನ ಕಾಳು ಹೆಂಗೆ ಬೀಳ್ತದೆ. ಹಂಗೆ ನಾವು ಈ ಕ್ಷಣಕ್ಕೆ ನನಗೆ 1 ಪೇಜ್ ಓದುವಂತಹ ಟೈಮ್ ಅದ, 1 ಪೇಜ್ ಓದು ಮನಸ್ಸದ, 1 ಪೇಜ್ ಓದು ಭಕ್ತಿ ಅದ. ಭಾಳಷ್ಟು ಮಂದಿಗೆ ಭಕ್ತಿ ಶಕ್ತಿ ಎರಡೂ ಬೇಕಲ್ಲ. ಶಕ್ತಿ ಇರ್ತದೆ ಆದ್ರೆ ಓದು ಭಕ್ತಿನ ಇರೋದಿಲ್ಲ. ಸೊ ಭಕ್ತಿ ಶಕ್ತಿ ಇದ್ಕೊಂಡು ಎಷ್ಟೈತಲ್ಲ ಅಷ್ಟೇ ಓದ್ತೀನಿ ನಾನು, ಆದ್ರೆ ಅದ್ರದ್ದು 100% ನಾನು ಮಾಲೀಕ ಆಗ್ತೇನೆ ಅಂತ ಶ್ರದ್ಧೆಯಿಂದ ಓದಬೇಕು. ಇನ್ನೂ ಒಂದಿಷ್ಟು ಹುಡುಗರಿಗೆ ಯಾಕೋ ಸರ ನನಗೆ ಓದಿದ್ದು ಒಟ್ಟ ನೆನಪ ಉಳಿದಿಲ್ಲ. ಇದು ಭಾಳ ಮಂದಿ ಕಂಪ್ಲೇಂಟ್ ರೀ. ಓದುವಾಗ ನೆನಪಿರ್ತದೆ ಸರ, ಆಮೇಲೆ ನೆನಪು ಮಾಡ್ಕೊಂಡು ನೆನಪಾಗೋದಿಲ್ಲ ರೀ. ಹಿಂಗೆ ಯಾರಿಗಾರ ಅನಿಸ್ತತೇನ? ಇಲ್ಲ. ಎಷ್ಟು ಮಂದಿಗೆ? ನನಗಂತೂ ಹಿಂಗೆ ಅನಿಸ್ತಿತ್ತು. ನಿಮಗೆ ಇಲ್ಲ ಅನಿಸ್ತತಿ? ಕೈ ಎತ್ತಕ್ಕಿಂತ ಮುಂದೆ ನೋಡಾಕ್ತಾರೆ. ಇರಲಿ, ನೀವೆಲ್ಲರೂ ಕೈ ಎತ್ತೀರಿ ಅಂತ ತಿಳ್ಕೊಂಡು ಹೇಳಿಬಿಡ್ತೀನಿ. ಏನಂದ್ರೆ ಭಾಳಷ್ಟು ಮಂದಿಗೆ ಓದಿದ್ದು ನೆನಪುಗಳಲ್ರಿ ಅಂಥೇಳಿ ನಾವು ನಮ್ಮ ಮೈಂಡನ್ನು ಏನು ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಡಸ್ಟ್ಬಿನ್ ಮಾಡೇವಿ. ಡಸ್ಟ್ಬಿನ್ ನಮ್ಮ ಮೈಂಡ್ ಅಂದ್ರೆ ಕಸದ ಡಬ್ಬಿ ಮಾಡೇವಿ. ಕಸದ ಡಬ್ಬಿ ಅಂದ್ರೆ ಎಲ್ಲ ತಂದು ಹಾಕೋದು ಅದ್ರೊಳಗೆ, ಇದ್ದದ್ದು ಇಲ್ಲದ್ದು ಎಲ್ಲ. ಸಿನಿಮಾ ಸ್ಟೋರಿ, ಆ ದೋಸ್ತನ ಲವ್ ಸ್ಟೋರಿ, ಇಕ್ಕಿದ್ದು ಓಡಿ ಹೋಗಿದ್ದು, ಅದು ಇದು ಎಲ್ಲ ನೆನಪದಾವ. ಮುಂಗಾರು ಮಳೆ ಡೈಲಾಗ್ ಎಲ್ಲ ನೆನಪದಾವ. ಲೇಟೆಸ್ಟ್ ಸಿನಿಮಾ ಯಾವುದು ಕುರುಕ್ಷೇತ್ರ ಡೈಲಾಗ್ ನೆನಪದಾವ, ಎಲ್ಲ ನೆನಪದಾವ. ಆದ್ರೂ ಓದಿದ್ದು ನೆನಪುಳಿದಿಲ್ಲ ಅಂದ್ರೆ ನಾವು ಒಬ್ಬ ಕೇಳಿದ್ ನಿನ್ನ ಫೇವ್ರೇಟ್ ಹೀರೋ ಯಾರು ಅಂತ ಹೇಳಿ. ಹಿಂಗೆ ರೀ, ಅವ್ನ ಲೇಟೆಸ್ಟ್ ಸಿನಿಮಾ ಯಾವ್ದು ನೋಡಿ, ಇದು ಡೈಲಾಗ್ ನೆನಪೈತಲ್ಲ, ಸೀನ್ ನೆನಪೈತಲ್ಲ, ಹಾಡು ನೆನಪೈತೇನೆ, ಅದ್ರೊಳಗೆ ಬೆಸ್ಟ್ ಹಾಡು ಯಾವುದು, ಪೂರಾ ಹಾಡು ಬರ್ತತಲ್ರಿ ಒಟ್ಟು ಹೇಳಿದವ. ಅಲ್ಲ ನೀನು ಇಷ್ಟೆಲ್ಲ ಬರ್ತತಿ, ನಿನ್ನ ಮೆದುಳಿಗೆ ಇಷ್ಟೆಲ್ಲ ಕೆಪಾಸಿಟಿ ಐತಿ, ಆದ್ರೆ ಏನೂ ಇಲ್ಲ ಅಂತೀಯಲ್ಲಿ ನೀನು ನೆನಪುಳಿಯಲ್ಲ ಅಂತ. ಹ್ಯಾಂಗೆ ಮಾಡೋದ್ರಿ ಅಂತ. ಈ ಬ್ರೈನ್ನೊಳಗೆ ನ್ಯೂರಾನ್ಸ್ ಅಂತ ಇರ್ತಾವ. ಆ ನ್ಯೂರಾನ್ಸ್ ಅಂದ್ರೆ ಒಂದೊಂದು ಡಬ್ಬಿ ಇದ್ದಂಗೆ, ಉಂಡಿ ಡಬ್ಬಿ ಇದ್ದಂಗೆ, ಉಂಡಿ ಚೋಡ ಚಕ್ಲಿ ಹಾಕಿಡ್ತಾರಲ್ಲ ಅಂಥ ಡಬ್ಬಿ ಇದ್ದಂಗೆ. ಏನು ಮಾಡೋದು, ನೀವೆಲ್ಲ ಆ ಡಬ್ಬಿಗಳಲ್ಲಿ ಬ್ಯಾಡದನ್ನು ಒಂದು ಪೂರ ಎಲ್ಲ ತುಂಬ್ಕೊಂಡ್ಬಿಟ್ಟಿರಿ. ಹೊಸದಾಗಿ ಓದಿದ್ದು ಕಾನ್ಸ್ಟಿಟ್ಯೂಷನ್ ಆಗಲಿ, ಹಿಸ್ಟ್ರಿ ಆಗಲಿ, ಪೊಲಿಟಿ ಆಗಲಿ ಒಂದು ಡಬ್ಬಿ ಕಡೆ ಹೋಗ್ತದೆ, ನಾನು ಇಟ್ಟುವ ಅಂತೇಳಿ. ಇಲ್ಲ ಇಲ್ಲೊಂದು ಬೇರೆ ಕತ್ತಿ ಅದ, ಇಲ್ಲೊಂದು ಸಿನಿಮಾ ಕತ್ತಿ ಅದ, ಇಲ್ಲೊಂದು ಇದು ಐತಿ, ಇಲ್ಲೊಂದು ಲವ್ ಸ್ಟೋರಿ ಐತಿ, ಇಲ್ಲೊಂದು ಜೋಕ್ ಐತಿ. ಅವು ಎಲ್ಲ ಕಡೆ ಹೋಗಿ ಕಡಿಕ ಎಲ್ಲೂ ಯಾವ ಡಬ್ಬ್ಯಾಗ ಇಟ್ಕೊಳ್ಳಿಲ್ಲ ಅಂತ ಹೊರಗೆ ಬಂದ್ಬಿಡ್ತಾವ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ನಮ್ಮ ಬ್ರೈನನ್ನು ಟ್ಯೂನ್ ಮಾಡಬೇಕು. ಬ್ರೈನ್ ಟ್ಯೂನಿಂಗ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ನಮ್ಮ ಬ್ರೈನು ಭಾಳ ಶಾಣ ಅದ, ನಾವು ಇಟ್ಟಂಗೆ ಹೋಗ್ತದದು.
ಅದಕ್ಕೆ ಬ್ರೈನ್ ಟ್ಯೂನಿಂಗ್ ಮಾಡಬೇಕು. ಮೊದಲ ಪೂರ ಎಲ್ಲ ತೆಗೆದು ಜಾಡಿಸ್ಬೇಕು, ಕಸ ಡಬ್ಬಿ ಹಸನ್ ಮಾಡ್ಕೊಳ್ಬೇಕು. ಹಂಗೆ ಮಾಡಿಕೊಂಡು ಶ್ರದ್ಧೆಯಿಂದ ಓದ್ಕೋತಾ ಹೋಗ್ರಿ ಅಂತ ಹೇಳ್ತಾ, ಹೇಳೋದು ಬಹಳಷ್ಟದ. ಆದ್ರೆ ಒಂದು ನಿಮಗೆ ಒಂದು ಪೋಯಮ್ ಏನೈತಲ್ಲ ಅದನ್ನು ಓದ್ಬಿಡ್ತೀನಿ. ಮೈ ಡಿಯರ್ ಯೂತ್, ಯು ಆರ್ ದ ಫ್ಯೂಚರ್ ಆಫ್ ಅವರ್ ಸ್ಟೇಟ್, ಅವರ್ ಕಂಟ್ರಿ. ಯು ಪ್ಲೀಸ್ ನೆವರ್ ಲಿವ್ ಇನ್ ಎನಿ ಕೈಂಡ್ ಆಫ್ ವರಿ. ಚಿಂತೆಯಲ್ಲಿ ಜೀವಿಸಬೇಡಿ. ಲಿವ್ ಫಾರ್ ದ ಡೇ, ಲಿವ್ ಫಾರ್ ದ ಡೇ ಓನ್ಲಿ. ಫಾರ್ ದ ಚೀಫ್ ವರೀಸ್ ಆಫ್ ಲೈಫ್ ಅರೈಸ್ because of the bloody habit of looking before and after. Therefore, live neither in past nor in future, but let each day's work absorb all your interest, energy and enthusiasm. The best preparation for tomorrow is to do today's work superbly well. Look to this day. Look to this day, for it is life, the very life of life. In its brief course lie all varieties and realities of your existence, the bliss of growth, the glory of action, the splendor of achievement. For yesterday is but a dream, and tomorrow is only a vision. But today, well lived, makes every yesterday a dream of happiness, and every tomorrow a vision of hope. Look well, therefore, my dear youth, to this day. ಇವತ್ತು ನೀವು ಬಹಳಷ್ಟು ಆ್ಯಕ್ಟಿವ್ ಆಗಿ ಕ್ರಿಯಾಶೀಲರಾಗಿ ನೀವು ಇದ್ರಿ ಅಂದ್ರೆ, ಇಫ್ ಯು ಟೇಕ್ ಕೇರ್ ಆಫ್ ಯುವರ್ ಮಿನಿಟ್ಸ್ ಆ್ಯಂಡ್ ಅವರ್ಸ್, ದಿಸ್ ವಿಲ್ ಟೇಕ್ ಕೇರ್ ಆಫ್ ಯುವರ್ ಇಯರ್ಸ್ ಇನ್ ದ ಡೇಸ್ ಟು ಕಮ್. ಅದಕ್ಕೆ ನೀವು ಪ್ರತಿ ಕ್ಷಣನೂ, ನಾನು ಚಾಪುಡಿ ಮಾರಕ್ಕೆ ಹೋಗಿದ್ದೆ ಹಳ್ಳಿಗೆ, ಬಸ್ನೊಳಗೆ ಹತ್ತಿ ಮತ್ತೊಂದು ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ಚಾಪುಡಿ ಕೊಟ್ಟು ಮಾರಿ ಬಂದು, ಬಸ್ನ್ಯಾಗ ಹೋಗೋ ಟೈಮ್ ಇರ್ತಲ್ಲ, ಹೋಗೋದು ಬರೋ ಟೈಮ್, ಅವಾಗ ನೋಟ್ಸನ್ನು ಕಿಸೆದಾಗ ಇಟ್ಕೊಂಡು ಹೋಗೋದು, ಹೋಗಿ ಬರೋಳಗೆ ಅದನ್ನು ಮುಗಿಸ್ಕೊಂಡೇ ಬರೋದು. ಎಷ್ಟು ಬಸ್ಸಿಗೆ ಹೋಗಲಿಕ್ಕೆ ಅರ್ಧ ತಾಸು, ಬರಲಿಕ್ಕೆ ಅರ್ಧ ತಾಸು, 1 ತಾಸಿನೊಳಗೆ ಇದು ಮುಗಿಬೇಕಂತ ಇಟ್ಕೊಂಡೇ ಹೋಗೋದು. ಜ್ಞಾನದ ಬೆನ್ನು ಹತ್ತಬೇಕು, ಮನಸ್ಸು ಮಾಡಬೇಕು. ಹಂಗೆ ನೀವು ಜ್ಞಾನದ ಬೆನ್ನು ಹತ್ತಬೇಕು. ಹಂಗೆ ಹತ್ತಿದ್ರೆ ಒಂದಲ್ಲ, ನಾನು ಹೇಳೀನಿ ಈ ಹಿಂದೆ 10 IAS ಮಾಡ್ಬೋದು ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ, ನಾನು ನನ್ನ ಕೋಣೆಯಲ್ಲಿ ಬರ್ಕೊಂಡಿದ್ದೆ ಧಾರವಾಡದಾಗ. MA ಮಾಡೋ ಮುಂದೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದು ನಾನು. MA ಬಡತನಿತ್ತು ಭಾಳ, ರೊಕ್ಕ ತುಂಬಕ್ಕಾಗಿದ್ದಿಲ್ಲ, ಫೀ ತುಂಬಕ್ಕಾಗಿದ್ದಿಲ್ಲ, ಅಲ್ಲಿ ಏನು ನಿಭಾಯಿಸೋಕ್ಕಾಗಲಿಲ್ಲ, ವಾಪಸ್ ಹೋಗಿದ್ದೀವಿ. ನಮ್ಮ ದೋಸ್ತರಿಗೆ ಸುದ್ದಿ ಎತ್ತಿ, ದೋಸ್ತರು ಅವರು ಇವರು ಎಲ್ಲರೂ ಸೇರಿ ರೊಕ್ಕ ಕೊಟ್ಟು ಮತ್ತೆ ನನ್ನ MA ಮಾಡಕ್ಕೆ ಕಳಿಸಿದ್ರು. ಅವಾಗ ನನ್ನ ರೂಮ್ನ್ಯಾಗ ನಾನು ನನ್ನ ಕದದ ಮೇಲೆ, ಬಾತ್ರೂಮ್ ಬಾಗಲದ ಮೇಲೆ, ನಮ್ಮದು ಒಂದೇ ರೂಮಿನ ಸಿಂಗಲ್ ರೂಮ್ ಇರುವಂಥ ಒಂದು ಹಾಸ್ಟೆಲ್ ಇತ್ತು. ಒಂದು ರೂಮ್ನೊಳಗೆ ಒಬ್ಬರೇ ಇರೋದು ಅಂಥ ಹಾಸ್ಟೆಲು, ಧಾರವಾಡ ಯೂನಿವರ್ಸಿಟಿ ಒಳಗೆ. ಆ ರೂಮ್ನೊಳಗಿದ್ದಾಗ ಬರ್ಕೊಂಡಿದ್ದು ನಾನು. ಹೂ ಎಮ್ ಐ, ನಾನು ಯಾರು? ವೈ ಹ್ಯಾವ್ ಐ ಕಮ್ ಹಿಯರ್? ಇವರು ಅನೇಕ ಭಾಷಣಗಳಲ್ಲಿ ಇದನ್ನು ಹೇಳ್ಯಾರ. ನಮ್ಮ ಗುರುಗಳು ಹಿಂಗೆ ಹೇಳ್ತಿದ್ರು ಅಂತ ಅವ್ರು ಹೇಳಿದ್ದನ್ನು ಯೂಟ್ಯೂಬ್ನೊಳಗೆ ನಾನು ಕೇಳೀನಿ. ಈಗ ಖರೆ ನಾನೇ ಹೇಳಾಕತ್ತೀನಿ. ಹೂ ಎಮ್ ಐ, ನಾನು ಯಾರು? ವೈ ಹ್ಯಾವ್ ಐ ಕಮ್ ಹಿಯರ್, ಇಲ್ಲಿ ಯಾಕೆ ಬಂದೀನಿ? ವಾಟ್ ಎಮ್ ಐ ಡೂಯಿಂಗ್ ನೌ, ಈಗೇನು ಮಾಡಾಕತ್ತೀನಿ? 3 ಪ್ರಶ್ನೆ. ಈ 3 ಪ್ರಶ್ನೆಗಳು ನನ್ನನ್ನು ಇಷ್ಟು ಜಾಗೃತವಾಗಿಡ್ತಿದ್ವು ಅಂದ್ರೆ 5 ನಿಮಿಷನೂ ವೇಸ್ಟ್ ಮಾಡೋಂಗಿಲ್ಲ. ಹಿಂಗೆ ಒಂದು ಸ್ವಲ್ಪ ಆಲಸ್ಯ ಆತಂದ್ರೆ ಅದು ಕಂಡು ಬಿಡೋದವು. ನಾನು ಯಾರು, ಇಲ್ಲಿ ಯಾಕೆ ಬಂದೀನಿ, ಏನು ಮಾಡಾಕತ್ತೀನಿ ಅಂತೇಳಿ ಒಂದು ಸ್ವಲ್ಪ ಕಲ್ಕೋಬೇಕು ಅಂದ್ರೆ ಕಂಡುಬಿಡು. ಎಲ್ಲ ಕಡೆ ಬರೆದಿದ್ದೆ ಅದು. ಹಾಗೆ ನಿಮ್ಮನ್ನು ನೀವು ಜಾಗೃತವಾಗಿ ಇಟ್ಕೋಬೇಕು ಅಂದ್ರೆ ಈ 3 ಪ್ರಶ್ನೆ ಸಾಕು. ಡಿ ಕ್ಯೂಬ್ ಡಿವೋಷನ್ ಇರಬೇಕು. ಹೆಂಗೆ ಡಿವೋಷನ್ ಇರಬೇಕು ಅಂದ್ರೆ, ಯಾರು ತಮ್ಮನ್ನು ತಾವು ಸಂಪೂರ್ಣವಾಗಿ ಯಾವ ವೃತ್ತಿಗೆ ಅರ್ಪಿಸ್ಕೊಳ್ತಾರೋ ಆ ವೃತ್ತಿಯಲ್ಲಿ ಅವ್ರಿಗೆ ಯಶಸ್ಸು ಸಿಗ್ತದೆ. ಹೌದೋ ಇಲ್ಲೋ? ಚೆನ್ನಾಗಿ ಹಾಡುಗಾರರಾಗಿ ಬೆಳೆದವರು ಆ ಹಾಡುಗಾರಿಕೆಯನ್ನು ಭಾಳ ಪ್ರೀತಿ ಮಾಡಿರ್ತಾರ ಇಲ್ಲ? ದೊಡ್ಡ ಸಂಗೀತಗಾರರು ದಿನಾಲು ಪ್ರಾಕ್ಟೀಸ್ ಮಾಡಿ 24 ತಾಸು ಅದಗುಂಗಿನೊಳಗೆ ಇರ್ತಾರೋ ಇಲ್ಲೋ? 100ಕ್ಕೆ 100 ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಾರೆ, ಅದರೊಳಗೆ ಯಶಸ್ಸು ಸಿಕ್ಕಿರ್ತದೆ. ಡಿವೋಷನ್, ಡೆಡಿಕೇಶನ್, ಶ್ರದ್ಧೆ, ಸಮರ್ಪಣೆ. ಆ್ಯಂಡ್ 3ನೇದು ಶಿಸ್ತು, ಡಿಸಿಪ್ಲಿನ್. ಶಿಸ್ತಿನ ಬಗ್ಗೆ ಭಾಳ ಕರೆಕ್ಟ್ ಹೇಳಿದ್ರು ಅವರು. ಭಾಳ ಅಂದ್ರೆ ಭಾಳ ಶಿಸ್ತಿರಬೇಕು ಪ್ರತಿಯೊಂದೂ. ಆದ್ರೆ ನಮ್ಮ ದೋಸ್ತ ಒಬ್ಬ ಶಿಸ್ತಿಂದ ಬ್ಯಾರೆ ನಮ್ಮನೆ ಡೆಫಿನೇಷನ್ ಮಾಡ್ಕೊಂಡ ಅವ ಏನು ಮಾಡ್ತೀರಿ, BA ಇದ್ದಾಗ ಭಯಂಕರ ಶಿಸ್ತು ಕಲ್ತ್ಬಿಟ್ಟವ. ಹೆಂಗೆ ಶಿಸ್ತು ಅಂದ್ರೆ,
ಫಸ್ಟ್ ಕ್ಲಾಸ್ ಶೂಸ್ ಹಾಕೊಳ್ಳೋದು, ಫಸ್ಟ್ ಕ್ಲಾಸ್ ಡ್ರೆಸ್ ಮಾಡ್ಕೊಳ್ಳೋದು, ಆ್ಯಸ್ ಇಫ್ ಡಿ ಸಿ ಅವರು ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ ಹಂಗೆ BA 1 ಡ್ರೆಸ್ ಮಾಡ್ಕೊತಿದ್ದಾವ. MA ಮುಗಿತಾನು ಡ್ರೆಸ್ ಹಂಗೆ ಮಾಡ್ಕೊಂಡ. ಆಮೇಲೆ ಒಂದು 2 ವರ್ಷ ಅದನ್ನ ಮನೆ ಡ್ರೆಸ್ ಹಾಕೊಂಡ್ರೆ ಏನು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಂದ್ರೆ ಆ್ಯಸ್ ಇಫ್ ಅವ DC ಆಗೇ ಬಿಟ್ಟಾನಂತ. ಯು ಸ್ಟುಪಿಡ್, ಯು ಬ್ಲಡಿ ಅಂತ ನಮ್ಮ ಹಳ್ಳಿ ಹುಡುಗರಿಗೆ ಬೈಯುದ. ನಾವು ಹಳ್ಳಿಯವರ ಹವಾಯಿ ಚಪ್ಪಲ್ ಹಾಕೊಂಡು ಹೋದವ್ರು ನಾವು ಯೂನಿವರ್ಸಿಟಿಗೆ. ಹವಾಯಿ ಚಪ್ಪಲ್ ಸ್ಲಿಪ್ಪರ ಅವ್ನು ಹಾಕೊಂಡು ಹೋದವರು. ವಿಚಿತ್ರ ಅನಿಸ್ತದೆ ನನಗೆ. ಬಟ್ ಏನು ಮಾಡ್ತೀರಿ, ಇವತ್ತು ನಿಮ್ಹಾನ್ಸಲ್ಲಿ ಟ್ರೀಟ್ಮೆಂಟು ಮತ್ತೊಂದೆಲ್ಲ ಮಾಡಿಕೊಂಡು ಹುಚ್ಚಾಗಿ ಊರಾಗ ಕುಂತಾನವ. ಅಂಥ ಶಿಸ್ತು ಕಲಿಬ್ಯಾಡ್ರಿ. ಶಿಸ್ತು ಅಂದ್ರೆ ನಿಮ್ಮ ಕೆಲಸದಲ್ಲಿ ಬದ್ಧತೆ ಇರಬೇಕು, ಓದೋದ್ರ ಬಗ್ಗೆ ಬದ್ಧತೆ ಇರಬೇಕು. ಪ್ರತಿಯೊಂದು ಇವತ್ತು ಇಷ್ಟಾದರೂ ನಾನು ಬೆಳಿಬೇಕು. ಎವ್ರಿ ಡೇ ಅಟ್ಲೀಸ್ಟ್ ಆ್ಯನ್ ಇಂಚ್ ಯು ಶುಡ್ ಕಮ್ ನಿಯರರ್ ಟು ದ ಪೋಸ್ಟ್. ಆ ಮೆಟ್ಟಿಲಿಗೆ, ಆ ಪೋಸ್ಟಿಗೆ, ಆ ರೆಡ್ ಲೈಟ್ ಕಾರಿಗೆ 1 ಇಂಚರ ನೀವು ಅದ್ರ ಹತ್ರ ಬರುವಂಗೆ ಕೆಲಸ ಮಾಡಬೇಕು. ಹಂಗಿದ್ರೆ ನಿಮ್ಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇನ್ನೊಂದು ಹೇಳ್ಬಿಡ್ತೀನಿ. ಹೇಳೇ ಬೇಡ, ಮಂತ್ರಕ್ಕೆ ಬಾರದ ಅಕ್ಷರ ಇಲ್ಲ ಅಂತ. ಮಂತ್ರಕ್ಕೆ ಬಾರದ ಅಕ್ಷರ ಇಲ್ಲ. ಔಷಧಿಗೆ ಬಾರದ ಸಸ್ಯ ಯಾವುದೂ ಇಲ್ಲ. ಯೋಗ್ಯತೆ ಇರಲಾರದ ವ್ಯಕ್ತಿ ಜಗತ್ತಿನೊಳಗೆ ಯಾರೂ ಇಲ್ಲ. ಎಲ್ಲರಿಗೂ ಅವರದೇ ಆದ ಯೋಗ್ಯತೆ ಇರ್ತದೆ. ಅದನ್ನು ನಾವು ಅರಿವು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಎಲ್ಲರಿಗೂ ಅವ್ರದ್ದೇ ಆದ ಯೋಗ್ಯತೆ ಇರ್ತದೆ. ಆಲ್ ಆರ್ ಎಫಿಷಿಯಂಟ್, ಆಲ್ ಆರ್ ಕೇಪೇಬಲ್, ಆಲ್ ಪೊಟೆನ್ಷಿಯಲ್. ಆದರೆ ನನ್ನ ಪೊಟೆನ್ಷಿಯಲ್ ಏನು ಅಂಥೇಳಿ ತಿಳ್ಕೊಂಡು ನಾವು ಬೆನ್ನು ಹತ್ತಬೇಕು. ನಮ್ಮ ಅಪ್ಪಾರು ಹೇಳಿದ್ದಿರ್ರೆ, ಅದಕ್ಕೆ ನಾನು ದಿಲ್ಲಿಗೆ ಹೋಗಿದ್ದೀನಿ ರೀ. ನಮ್ಮ ಅಪ್ಪಾರು ಹೇಳಿದ್ರಿ, ಅದಕ್ಕೆ ಈ ಕೋಚಿಂಗ್ ಸೆಂಟ್ರಿಗೆ ಹಚ್ಚಿದ್ದೀನಿ ರೀ. ಇದು ನಮ್ಮ ಅವರ್ ಡ್ರೀಮ್ ರೀ, ಅದಕ್ಕೆ ರೀ ನಾ IAS ಮಾಡ್ಬೇಕು ರೀ ಅನ್ನೋರು ಏನದಿರಲ್ಲ. ಹೋಗಿ ಬಂದು ಅದೇನು ಮಾಡಿ ಯಾವುದಕ್ಕೂ ಏನೋ ಹೊತ್ತಿದ್ರಂತಲ್ಲ, ಹಂಗೆ ಗುಡ್ಡಕ್ಕೆ ಕಲ್ಲು ಹೊತ್ತಂಗೆ ಅಂಥದ್ದು ಮಾಡಬೇಡ್ರಿ. ಯಾರು ಹೇಳ್ಯಾರಂತ ಯಾಕೆ ಮಾಡೋದು? ನಿಮಗೇನು ಬೇಕದು, ನಿಮಗೆ ಬೇಕಾಗಿದ್ದರೆ ಮಾಡಬೇಕು, ಇರ್ಲಿಕ್ಕೆ ಮಾಡಬಾರ್ದು. ಕಂಪೇರ್ ಮಾಡ್ಕೋಬಾರ್ದು, ಕಂಪೇರ್ ಮಾಡ್ಕೋಬಾರ್ದು. ನನ್ನನ್ನು ಪಕ್ಕದವನ್ನ ಮತ್ತನ್ನು. ಗಾಡ್ ಹ್ಯಾಸ್ ಮೇಡ್ ಮೀ. ಐ ವಾಂಟ್ ಟು ಬಿ ಐ. ಯು ಮೇ ಬಿ ಯು, ಬಟ್ ಐ ವಾಂಟ್ ಟು ಬಿ ಐ. ಗಾಡ್ ಹ್ಯಾಸ್ ಗಿವನ್ ಸಮಥಿಂಗ್ ಸ್ಪೆಷಲ್ ಟು ಮೀ ಆ್ಯಂಡ್ ಐ ಹ್ಯಾವ್ ರಿಯಲೈಸ್ಡ್ ಇಟ್. ಐ ವಾಂಟ್ ಟು ಬಿ ಐ. ಇಂಟು ಇನ್ವರ್ಟೆಡ್ ಕಮ ಡಬಲ್ ಅಂಡರ್ಲೈನ್. ನಾನು ಹಿಂಗಾಗಬೇಕು ಅಂತ. ಅದಕ್ಕೆ ಸರ ಈ DC ಅವ್ರ ಗಾಡಿ ಖಾಲಿ ಐತಿ, ಹತ್ತು ಬರ್ರಿ ಇದ್ರಾಗ ಅಂಥೇಳಿ 2006 ಶಾಲಿನಿ ರಜನೀಶ್ ಮೇಡಮ್ ಅವ್ರ ಗಾಡಿ ಒಳಗೆ ಬರ್ರಿ ಸರ, ಮೇಡಮ್ ಅಲ್ಲಿ ಹೋಗ್ಯಾರ, ಮಿನಿಸ್ಟ್ರ್ ಗಾಡಿ ಕುಂತಾರ, ಈ ಗಾಡಿ ಖಾಲಿ ಐತಿ ಅಂಥೇಳಿ. ನನ್ನ ಪಾಳೆ ಬರ್ತತಿ, ಯಾವಾಗ ಹತ್ತೀನಿ ಅಂದೆ ನಾನು. ನಂದು ಒಂದು ಪಾಳೆ ಬರ್ತತಿ, ಬರ್ತೈತಿ ಗೊತ್ತೈತಿ ನನಗೆ. ಅದನ್ನ ಯಾಕೆ ಹತ್ತಲಿ ಅಂದೆ. ಅದನ್ನು ಹತ್ತುದಿಲ್ಲ, ನಂದು ಬರ್ತದೆ ಅಂಥೇಳಿ. ಕಂಪೇರ್ ಮಾಡ್ಕೊಳ್ಳೋಂಗಿಲ್ಲ. ನಮ್ಮದೊಂದು ಪಾಳೆ ಬರ್ತದೆ, ನಮ್ಮ ಪಾಳೆ ಬಂದಾಗ ನನಗೆ ಬ್ಯಾಟಿಂಗ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಾಗ ಹೆಂಗೆ ಬ್ಯಾಟಿಂಗ್ ಮಾಡ್ಬೇಕಂದ್ರೆ ಏನು ಬಾಲ್ ಎಲ್ಲೂ ಸಿಕ್ಕಿರಬಾರ್ದು, ಪ್ರತಿಯೊಂದು ಸಿಕ್ಸರ ಬಿದ್ದಿರಬೇಕು. ಟು ಮೇಕ್ ಈಚ್ ಡೇ ಕೌಂಟ್. ಇದನ್ನೇ ಹೇಳ್ತೀನಿ ನಾನು ನಮ್ಮ ಸರ್ಗೆ. ರೇಷನ್ ಸರು ನಾವು ಗಾಡ್ಯಾಗ ಕುಂತ್ವಿ ಅಂದ್ರೆ ಸಾಕು, ಅವರು ನಮ್ಮ ತಲೆಯಾಗ ಬೇರೆ ತುಂಬ ಶುರು ಮಾಡ್ತಾರೆ. ನಾವು ಏನಿದ್ರು ಟು ಮೇಕ್ ಈಚ್ ಡೇ ಕೌಂಟ್, ಟು ಮೇಕ್ ಈಚ್ ಡೇ ಕೌಂಟ್ ಅಂತ ಪ್ರತಿ ದಿವಸನೂ ಕೂಡ ಅರ್ಥಪೂರ್ಣವಾಗಿ ನಾವು ಕಳಿಬೇಕು ಅಂಥೇಳಿ. ನಮ್ಮದು ಒಂದು ಪಾಳೆ ಬರ್ತದೆ. ಈ ಸೂರ್ಯ ತನ್ನ ಪಾಳೆ ಇದ್ದಾಗ ತಾ ಹೊಳಿತಾನ, ಚಂದ್ರ ತನ್ನ ಪಾಳೆ ಇದ್ದಾಗ ತಾ ಹೊಳಿತಾನ. ಸೂರ್ಯಾಗ ಚಂದ್ರಾಗ ಕಂಪೇರ್ ಮಾಡೋಕ್ಕೆ ಸಾಧ್ಯ ಐತೇನೆ? ಯಾರು ಮೇಲು ಯಾರು ಕೇಳು ಅನ್ನೋಕ್ಕೆ ಸಾಧ್ಯ ಐತೇನೆ? ರಾತ್ರಿ ಅವಂದ ಹಗಲಿ ಅವಂದ, ಹೌದನ? ಇಲ್ಲ. ಅದಕ್ಕೆ ಕಂಪೇರ್ ಮಾಡ್ಕೊಳ್ಳೋಂಗಿಲ್ಲ. ನಿಮ್ಮನ್ನು ನೀವು ಯಾರಿಗಾರ ಕಂಪೇರ್ ಮಾಡಿಕೊಂಡು ನಾ ಕೀಳ ನಾ ಕೆಳಗ ಅಂತ ಒಟ್ಟಾಡ್ಕೋಬೇಡ್ರಿ. ಅದಕ್ಕೆ ಹೇಳಿದ್ದೀನಿ, ಕನ್ನಡಿ ಮುಂದೆ ನಿಂತು ಪ್ರತಿ ದಿವಸ ಹೋಗಿ ನೀವು ಏನು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನನಗೆ ಜೈ, ನನಗೆ ಜೈ, ನನಗೆ ಜೈ. ಈಗ ನಾನು ಹೇಳ್ತಾ ಇರೋದು S³ ಅಂತ. S³ ಅಂದ್ರೇನು? ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ. ನನಗೆ ನಾನು ಗೌರವ ಕೊಟ್ಕೊಳ್ಳಿಲ್ಲ ಅಂದ್ರೆ ನನಗೆ ಯಾರು ಗೌರವ ಕೊಡ್ಬೇಕು? ನೀ ಭಾಳ ತೆಳಗದಿಲ್ಲ, ಹೌದು, ನೀ ಯಾಕೆ ಇಷ್ಟು ದಪ್ಪದಿ? ಹೌದನ ಇಲ್ರಿ? ನೀ ಭಾಳ ಗಿಡ್ಡದಿಲ್ಲ, ವಿಚಿತ್ರ ಲಂಬೋದಿಯಲ್ಲ ನೀನು. ನನಗೆ ನಾನು ಗೌರವ ಕೊಟ್ಕೋಬೇಕು, ನನ್ನ ವ್ಯಕ್ತಿತ್ವಕ್ಕೆ ನಾನು ಗೌರವ ಕೊಟ್ಕೋಬೇಕು. ಮೊದಲು ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸೆಲ್ಫ್ ರಿಲಯನ್ಸ್, ಸ್ವಾವಲಂಬನೆ ಇರಬೇಕು. ಆದಷ್ಟು ನಾವು ಸ್ವಾವಲಂಬಿ ಆಗಿರಬೇಕು. ಡಿಪೆಂಡ್ ಮಾಡೋದನ್ನು ಕಡಿಮೆ ಆಗಬೇಕು, ಡಿಪೆಂಡ್ ಆಗಬಾರ್ದು ಯಾರ ಮೇಲೂ. ಆ್ಯಂಡ್ ದೆನ್ ಸೆಲ್ಫ್ ಡಿಸಿಪ್ಲಿನ್, ಮತ್ತೆ ಬಂತು ಡಿಸಿಪ್ಲಿನ್ ಅಂತೇಳಿ ಶಿಸ್ತು ನಾವು ರೂಢಿಸ್ಕೊಳ್ಬೇಕು. ಈ D³ S³ ಇವೆಲ್ಲ ನಾವು ಓದಿ ಕಲ್ತದ್ದು ಅಲ್ಲ. ಇವೆಲ್ಲ ಗಾಂವ್ಟಿ ಟೆಕ್ನಿಕ್ಸ್. ಗಾಂವ್ಟಿ ಟೆಕ್ನಿಕ್ಸ್ ಅಂದ್ರೆ ದೇಸಿ, ನಾಟಿ, ಜವಾರಿ ಅಂದ್ರೆ ಹೊಸ ಟ್ರೈ ಮಾಡಿ
ಟೆಸ್ಟ್ ಮಾಡಿ ಟೇಸ್ಟ್ ಮಾಡಿ ಟೇಸ್ಟೆಡ್ ಪ್ರೂವ್ ಟು ಬಿ ದ ಬೆಸ್ಟ್ ಅಂಥ ಟೆಕ್ನಿಕ್ಸ್ ಇವು. ಅವನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ನಿಜವಾಗಿಯೂ ಭಾಳಷ್ಟು ಸಂತೋಷ ಅನಿಸಿದೆ. ಮತ್ತು ಈಗ ಇನ್ನೊಂದು ಹೇಳಿಬಿಡ್ತೀನಿ, ಏನಂದ್ರೆ ಚೇಂಜ್ ಈಸ್ ದ ಲಾ ಆಫ್ ನೇಚರ್. Isn't it? It is the law of nature. Change is the law of nature. We always expect Tom, Dick and Harry to change. We always expect others to change. We always expect the society to change, the system to change. We expect every other person to change. But we never think of ourselves that I should change. But my dear friends, be the change which you want to see in others first. ಅದಕ್ಕೆ ಐ ಆಮ್ ದ ಚೇಂಜ್ ಅಂತ ಅವ್ರು ಹಾಕೊಂಡ ಡೈರಿ ನೋಡಿದ್ದು ನಾನು. ಐ ಆಮ್ ದ ಚೇಂಜ್ ಅಂತ. ರವಿ, ಖುಷಿ ಆಯ್ತು ನನಗೆ. ನಾನೇ ಬದಲಾವಣೆ, ನನ್ನಿಂದಲೇ ಬದಲಾವಣೆ. ನಾನು ಬದಲಿ ಆಗಬೇಕು, ಆಮೇಲೆ ಜಗತ್ತು ಬದಲಿ ಆಕತಿ. ಬರೀ ಮಂದಿ ಬದಲಿ ಆಗಲಿ ಅಂದ್ರೆ ಮಾವಿನಕಾಯಿ ಸೀಸನ್ ಗೊತ್ತಲ್ಲ, ಮಾವಿನಕಾಯಿ ಸೀಸನು, ಮಾವಿನ ಹಣ್ಣಿನ ಸೀಸನ್ ಆದಮೇಲೆ ಕಾಯಿ ಸೀಸನ್ ಬರ್ತದೆ. ಉಪ್ಪಿನಕಾಯಿ ಹಾಕೋದು, ಉಪ್ಪಿನಕಾಯಿ ಕುಡುಗೋಲು, ಉಪ್ಪಿನಕಾಯಿ ಹಾಕಕ್ಕೆ ಒಂದಿಷ್ಟು ಕೊಡ್ಲಿ ಯೂಸ್ ಮಾಡ್ತಾರೆ, ಒಂದಿಷ್ಟು ಕುಡುಗೋಲು ಯೂಸ್ ಮಾಡ್ತಾರಲ್ಲ, ಗೊತ್ತಿಲ್ಲ? ದೊಡ್ಡ ದೊಡ್ಡ ಹೋಳು ಮಾಡಕ್ಕೆ. ಅದ್ರಾಗ ಆಂಧ್ರ ಸ್ಟೈಲದ ಉಪ್ಪಿನಕಾಯಿ ಭಾರಿ ಇರ್ತಾವೆ, ಮಸ್ತ್ ದೊಡ್ಡ ದೊಡ್ಡ ಪೀಸ್. ಹಂಗೆ ರವಿ ಅವರು ಒಂದು ಸಲ ಮಾರ್ಕೆಟಿಗೆ ಹೋಗಿ ಮಾವಿನಕಾಯಿ ಚಲೋ ಕಂಡಾವ, ಉಪ್ಪಿನಕಾಯಿ ಹಾಕಿ ತ್ರಿವೇಣಿ ಅಂಥೇಳಿ ತೊಗೊಂಡು ಬಂದ ಅವ್ರ ಮನೆಯವ್ರಿಗೆ ಮಾವಿನಕಾಯಿ ತೊಗೊಂಬರ್ತಾರೆ. ತೊಗೊಂಡು ಬಂದು ಇವನು ಉಪ್ಪಿನಕಾಯಿ ಹಾಕು ಎಲ್ಲ ತಯಾರು ಮಾಡಂತ ಹೇಳಿ, ಇವನು ಹೆಚ್ಚಬೇಕಲ್ಲ, ನನಗೆ ಹಂಗೆ ಹೆಚ್ಚಕ್ಕೆ ಬರೋದಿಲ್ಲ, ನೀವೇ ಹೆಚ್ಚ್ರಿ ಅಂತೆ. ಆಗಲಿ ಅಲ್ಲಿ ರಿಷಂತ್ ಅವ್ರ ಮನ್ಯಾಗ ಹೋಗಿ ಕುಡುಗೋಲು ಇಸ್ಕೊಂಬ, ಕುಡುಗೋಲು ರಿಷಂತ್ ಅವ್ರ ಮನೆಗೆ ಹೋಗಿ ಕುಡುಗೋಲು ಇಸ್ಕೊಂಬ ಅಂತ ಹೇಳ್ತಾರೆ. ರಿಷಂತ್ ಅವ್ರ ಮನೆಗೆ ಹೋಗಿ, ಸರ ನಮ್ಮ ಸಾಹೇಬರು ಮಾವಿನಕಾಯಿ ತಂದಾರ, ಒಂದು ಸ್ವಲ್ಪ ಕುಡುಗೋಲು ಕೊಡ್ರಿ, ಉಪ್ಪಿನಕಾಯಿ ಹಾಕ್ಬೇಕು ಅಂಥೇಳಿ. ಇಲ್ರಿ, ನಾವು ಹೋದ್ವಾರ ನಮ್ಮವರು ತಂದಿದ್ರು, ಉಪ್ಪಿನಕಾಯಿ ಹಾಕೋ ಮುಂದೆ ಅದು ಕುಡುಗೋಲು ಮಂಡಾಗೈತಿ, ಅದನ್ನು ಕಮ್ಮಾರಿಗೆ ಹೆಣೆ ಕೊಟ್ಟಿವಿ ನಾವು. ಕಮ್ಮಾರ ಶಾಲೆಯಲ್ಲಿ ಅದನ್ನು ಹಣಸ್ತಾರೆ ಚೂಪ್ ಮಾಡಕ್ಕೆ, ಅದಕ್ಕೆ ಕೊಟ್ಟಿವಿ ಅಂತ. ಇರ್ಲಿ ಹೆಂಗಂದ್ರೆ ಶ್ರೀಧರ ಅಣ್ಣವ್ರ ಮನೆಗೆ ಹೋಗಿ ಅವ್ರ ಮನ್ಯಾಗ ಇರ್ತಾವೆ, ಅವ್ರ ಮನ್ಯಾಗ ಭಾಳಷ್ಟು ಇದು ತೋಟಪಟ್ಟಿ ಎಲ್ಲ ಐತಿ, ಅವ್ರ ಮನೆಗೆ ಹೋಗಿ ಅಂತೇಳಿ ಅವ್ರ ಮನೆಗೆ ಕಳಿಸ್ತಾರೆ. ಅವ್ರು ಏನನ್ಬೇಕು, ನಮ್ದು ಹಿಡಿಕಿನ ಕಿತ್ತೈತಿ, ಅದು ಹಿಡ್ಯಾಕನ ಬರೋದಿಲ್ಲ ಅಂಥೇಳಿ. ಹಿಡಿಕಿ ಕಟ್ಟಿಗೆ ಹಿಡಿಕಿತ್ತೈತಿ, ಕುಡುಗೋಲಿಗೆ ಹಿಡಿಕಿ ಕಿತ್ತೈತಿ ಅಂಥೇಳಿ. ನರಸಿಂಹ ತಾಮ್ರಧ್ವಜ ಅವ್ರ ಮನೆಗೆ ಹೋಗ್ತಾರ, ಅಶೋಕ್ ಅವ್ರ ಮನೆಗೆ ಹೋಗ್ತಾರ, ಯತೀಶ್ ಅವ್ರ ಮನೆಗೆ, ಎಲ್ಲರ ಮನೆಗೆ ಹೋಗ್ತಾರ. ಎಲ್ಲರೂ ಕಡಿಕ ತಲೆ ಕೆಟ್ಟು ತ್ರಿವೇಣಿ ಮನೆಗೆ ಬಂದು ಎಲ್ಲರನ್ನೂ ಒಂದೊಂದು ಹೇಳಿದರು. ಅವ್ರದ್ದೊಂದು ಹಿಡಿಕ್ ಹೋಗೈತಂತ, ಇವ್ರದ್ದು ಮಂಡಾಗೈತಂತ, ಅವ್ರು ಕಮ್ಮಾರಿಗೆ ಕೊಟ್ಟಾರಂತ, ಅವ್ರದ್ದೆಲ್ಲ ಊರಿಗೆ ಹೋಯ್ದಾರಂತ. ಏನು ಮಾಡೋದು, ಯಾರೂ ಇಲ್ಲ ಅಂದ್ರಿ ಅಂತ. ಅವಾಗ ರವಿ ಏನು ಅನ್ಬೇಕು, ಇರುವಲ್ದಳೆ ನಮ್ದ ತೊಗೊಂಡು ಬಾ, ಮಂದಿ ಭಾಳ ಜುಪ್ಪಣಾಗ್ಯಾರ, ಏನು ಮಾಡೋದು ಅಂತ. ಮಂದಿ ಭಾಳ ಜುಪ್ಪಣಾಗ್ಯಾರ, ಇರುವಲ್ದು ನಮ್ದ ತೊಗೊಂಡು ಬಾ ಅಂತ. ಇವರು ತಮ್ದು ಇಟ್ಕೊಂಡ ಮಂದಿ ಮೇಲೆ ಅಡ್ಡಾಡಿ ಆಮೇಲೆ ನಮ್ದು ತೊಗೊಂಬ ಅಂತ. ಮಂದಿ ಜುಪ್ಪಣ ಅನ್ನೋದಂತ ಮತ್ತ ಹಿಂಗ ಬರೀ ನಾವು ಮಂದಿಯಲ್ಲಿ ದೋಷವನ್ನು ಹುಡ್ಕೋದು, ಮಂದಿ ಬದಲಿ ಆಗಲಿ ಅನ್ನೋದು, ನಾವು ಬದಲಿ ಆಗೋಂಗಿಲ್ಲ. ನೋ, ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ಅದರ್ಸ್. ಮೊದಲು ನೀವು ಬದಲಿ ಆಗಬೇಕು, ಪಾಸಿಟಿವ್ ಚೇಂಜ್ ಆಗಬೇಕು, ಪಾಸಿಟಿವ್ ಚೇಂಜ್ ಆಗಬೇಕು. ಚೇಂಜ್ ಈಸ್ ಪಾಸಿಬಲ್, ಚೇಂಜ್ ಈಸ್ ಪಾಸಿಬಲ್. Especially the change in one's personality is very much possible. ವ್ಯಕ್ತಿತ್ವ ಅಂದರೆ ಏನಂತ ತಿಳಿದಿರಿ? ಈಗ ನಾ ಏನು ಹಾಕ್ಕೊಂಡೇನಲ್ಲ, ಹೇರ್ ಸ್ಟೈಲು, ನನ್ನ ಬಣ್ಣ, ನಂದಿದು, ನನ್ನ ಕೋಟು, ನನ್ನ ಬೂಟು, ಈ ನಾ ಹಾಕ್ಕೊಂಡಿದ್ದು ಬೆಲ್ಟ, ಇವೆಲ್ಲ ವ್ಯಕ್ತಿತ್ವನ, ಪರ್ಸ್ನಾಲಿಟಿಯನ? ಒಂದು ಹುಡುಗಿ 99 ಆಗ ಹೊಸದಾಗಿ ಕ್ಲಾಸ್ ಶುರು ಮಾಡಿದ್ವಿ. ಸರ್, ನಿಮ್ಮ ಪರ್ಸ್ನಾಲಿಟಿ ಭಾರಿ ಮ್ಯಾಗ್ನೆಟಿಕ್ ಐತಲ್ರಿ ಅಂದ್ಲ. ಇರಾದ ಕ್ಯಾ ಹೈ ಎಂದೆ ನಾನು. ಆಪ್ಕ ಇರಾದ ಕ್ಯಾ ಹೈ, ಇಂಟೆನ್ಷನ್ ಏನೈತೆವ ಅಂತ. ಎಲ್ಲಿ ಸರ, ಭಾರಿ ಮ್ಯಾಗ್ನೆಟಿಕ್ ಐತಿ ಅಂತ. ನಾನು ಭಯಂಕರ ತೆಳ್ಳಗಿದ್ದೆ, ಈಗ ಹಿಂಗೆ. ಅವಾಗಂತೂ ಮಾಲ್ ನರಿಷ್ಡ್ ಬಾಯ್. ಭಾಳಷ್ಟು ನಾವು ಹೇಳಿದ್ವಲ್ಲ, ಮೈ ಬಿಗಿನಿಂಗ್ಸ್ ಆರ್ ವೆರಿ ವೆರಿ ಎಂಬಲ್ ಅಂತ. ಭಾಳ ಕಷ್ಟದಲ್ಲಿ ಉಪವಾಸ ಇದ್ದು ನಾವು ಕಲ್ತವರು. ಆ ಟೈಮ್ನೊಳಗೆ ಆ ಹುಡುಗಿ ಮ್ಯಾಗ್ನೆಟಿಕ್ ಅಂಥೇಳಿ, ದ ಮ್ಯಾಗ್ನೆಟಿಸಮ್
is not outside. When you speak, a person's personality manifests. Otherwise, it is latent. It is hidden. ನಾನು ಮಾತನಾಡಿದಾಗ ನನ್ನ ವಿಚಾರಗಳು, ನನ್ನ ಫಿಲಾಸಫಿ, ನನ್ನ ಥಾಟ್ಸ್, ಫಿಲಾಸಫಿ, ಆ್ಯಟಿಟ್ಯೂಡ್, ಐಡಿಯಾಸ್, ಇಮೋಷನ್ಸ್, ಫೀಲಿಂಗ್ಸ್ ಎಲ್ಲ ಗೊತ್ತಾಗ್ತದೆ ನಿಮಗೆ. ನಾನು ಮಾತಾಡದೆ ಹೆಂಗೆ ಕುಂತ್ರ ಏನೂ ಗೊತ್ತಾಗೋದಿಲ್ಲ. ಆ ದೃಷ್ಟಿಯಿಂದ ನಮ್ಮ ಥಾಟ್ಸ್, ಫೀಲಿಂಗ್ಸ್, ಇಮೋಷನ್ಸ್, ಆ್ಯಟಿಟ್ಯೂಡ್, ಫಿಲಾಸಫಿ, ದ ವೇ ಐ ಲುಕ್ ಎಟ್ ಲೈಫ್, ದ್ಯಾಟ್ ಈಸ್ ಮೈ ಪರ್ಸ್ನಾಲಿಟಿ ಆ್ಯಂಡ್ ದ್ಯಾಟ್ ಈಸ್ ಪಾಸಿಬಲ್ ಟು ಚೇಂಜ್. ಅದನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದನ್ನು ಚೇಂಜ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಇನ್ನೂ ಬಹಳಷ್ಟು ಹೇಳೋದಿದೆ. ಆದ್ರೆ ಸಂದರ್ಭ ಇಲ್ಲಿ ನೀವು ಪ್ರಶ್ನೆಯನ್ನು ಕೇಳ್ತೀರಿ, ಬಹಳಷ್ಟು ಹೇಳೋದಿದೆ, ಎಲ್ಲರೂ ಬಹಳಷ್ಟು ಮಾತಾಡಿ ಲಾಸ್ಟಿಗೆ ನನಗೆ ಕೊಟ್ಟಾರ. ಅಧ್ಯಕ್ಷೀಯ ಭಾಷಣ ಅಂದ್ರೆ ಹಿಂಗೆ ಲಾಸ್ಟಿಗೆ ಮಾತಾಡೋದು ಬೇಸರ ಆಗಿರ್ತದೆ. ಅವಾಗ ಎಲ್ಲರನ್ನು ಹಿಡಿದಿಟ್ಕೊಂಡು ನಾನು ಹೇಳೋದನ್ನ ಹೇಳಿ ಕಳಿಸ್ಬೇಕು. ಇಟ್ ಈಸ್ ಅ ಚಾಲೆಂಜ್. ಟೈಮ್ ನೋಡ್ರಿ, ಈಗ 2:30 ಆಯ್ತು. ಒಂದು ಮುಂಜಾನೆ 9 ಅನ್ಕೊಡೋದ ಪಡಾನ ನಾಷ್ಟ ಮಾಡಿ, ಯಾರು ಮುದ್ದಿನೋ, ಯಾರು ಚಿತ್ರಾನ್ನೋ, ಯಾರು ಅವಲಕ್ಕಿಯೋ, ಇಡ್ಲು ಏನೋ ತಿಂದು ಬಂದಿರಿ. ಸುಮಾರು 2:30 ಆಗೈತಿ. ಹೊಟ್ಟೆ ಭಯಂಕರ ಹಸ್ತಿರ್ತದೆ. ಹಸ್ತತೆ ಇಲ್ಲ ಅಂದ್ರೂ ಸುಳ್ಳು ಹೇಳ್ತೀರಿ ನೀವು. ಸುಳ್ಳು ಹೇಳ್ಬಾರ್ದು. ಹೊಟ್ಟೆ ಹಸದು. ಹೊಟ್ಟೆ ಹಸ್ದಾಗ ಆ್ಯಕ್ಚುಲಿ ಎಲ್ಲ ಬಾಲಿಂಗ್ ಬೋನ್ಸ್ ಹಾಕ್ಕವಂತ. ಬೇಕಾದಂಗೆ ಬಾಲಿಂಗ್ ಮಾಡಿರಿ ನೀವು. ಆದ್ರೆ ನಂದೊಂದು ಚಾಲೆಂಜ್ ಏನಂದ್ರೆ, ಹೊಟ್ಟೆ ಯಾವಾಗ ಹಸ್ತಿರ್ತದಲ್ಲ ಅವಾಗ ನಾವು ಯಾವಾಗ ಬಾಲಿಂಗ್ ಮಾಡೀವಿ ಅವು ಫುಲ್ ಕ್ಲೀನ್ ಬೋಲ್ಡ್, ಹಂಗೆ ನಾಟುವಂಗೆ ನಾವು ಹೇಳಿವಿ ಅಂತ ನನಗೆ ವಿಶ್ವಾಸ ಅದ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆ, ವಿಶೇಷವಾಗಿ UPSCಯಲ್ಲಿ ನೀವು ಕ್ಲಿಕ್ ಆಗಬೇಕು ಅಂದ್ರೆ 1 ವರ್ಷದ ಪ್ಲ್ಯಾನ್ ಮಾಡಿಕೊಡ್ರಿ. ನಿಮಗೆ ಪ್ರಾಪರ್ ಗೈಡ್ ಬೇಕು. ಗುರುನ ಆಯ್ಕೆ ಮಾಡ್ಕೊಳ್ಳಿ. ಒಳ್ಳೆಯ ಅಧ್ಯಯನ ಸಾಮಗ್ರಿಗಳನ್ನು, ಸ್ಟಡಿ ಮೆಟೀರಿಯಲ್ ಕಲೆಕ್ಟ್ ಮಾಡಿಕೊಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗು ಅನ್ನೋದು ಒಂದು ದೊಡ್ಡ ಬಿಸ್ನೆಸ್ ಆಗೈತಿ ಅಂತ ಹೇಳೋದನ್ನು ನಾನು ಮರೆಯೋದಿಲ್ಲ. ನಮ್ಮ ಧಾರವಾಡದಾಗ ನೀವು ಹೋದ್ರಿ ಅಂದ್ರೆ ಸಪ್ತಾಪುರ ಬಾವಿಯಿಂದ ಹಿಡ್ಕೊಂಡು ಅತ್ತಾಗ ತಪೋವನದ ಮಠ 50-60 ಕೋಚಿಂಗ್ ಸೆಂಟರ್ ಅದಾವ. 50-60. ನಾವಿದ್ದಾಗ 1-2 ಇದ್ದು 50-60 ಏನದು ಈ ಕೋಚಿಂಗ್ ಸೆಂಟರು ಎಲ್ಲ ಕಡೆಗೆ. ಸೊ ಮಾರ್ಕೆಟ್ನೊಳಗೆ ಭಾಳಷ್ಟು ಐತಿ. ಭಾಳ ಬೆರಕಿದ್ದಾವ ಚಲೋದಷ್ಟ ತೊಗೊಂಡು ಎಷ್ಟನ್ನು ಬರಿಬೇಕು, ಎಷ್ಟನ್ನು ಓದಬೇಕು, ಎಷ್ಟು ಮಾರ್ಗದರ್ಶನ ತೊಗೊಂಡು ಇದು ಮಾಡಬೇಕು ಅಂಥವರು ಸಕ್ಸಸ್ಫುಲ್ ಆಗ್ತಾರೆ. ನೀವೂ ಕೂಡ ಸಕ್ಸಸ್ಫುಲ್ ಆಗ್ರಿ. ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್ ಅನ್ನೋದು ನನ್ನ ಟ್ಯಾಗ್ಲೈನ್. ನನ್ನ ಕ್ಲಾಸ್ನೊಳಗೆ ನಾನು ಬರೆಯೋದು ಎನಿಬಡಿ ಕ್ಯಾನ್ ಬಿಕಮ್ ಎನಿಥಿಂಗ್ ಅಂತ. ಬೇಕಾದವರು ಬೇಕಾದಾಗಬಹುದು. ಈವನ್ ಇಫ್ ಯು ಆರ್ ಜೀರೋ ನಾವ್, ಇಫ್ ಯು ಪ್ಲ್ಯಾನ್ ವಿದಿನ್ 5 years ಯು ವಿಲ್ ಬಿಕಮ್ ವಾಟ್ ಯು ವಾಂಟ್ ಟು ಬಿಕಮ್. ಐ ಬೆಟ್ ನೀವು ಅದು ಆಗಲಿಕ್ಕೆ ಸಾಧ್ಯ ಇದೆ. ಎನಿಬಡಿ ಕ್ಯಾನ್ ಬಿಕಮ್ ಎನಿಥಿಂಗ್. ಥ್ಯಾಂಕ್ ಗಾಡ್, ಐ ರಿಯಲಿ ಥ್ಯಾಂಕ್ ಗಾಡ್ ಫಾರ್ ಒನ್ ಥಿಂಗ್. ಏನಂದ್ರೆ ಕನಸು ಮಾರಾಟಕ್ಕಿಲ್ಲ. ಕನಸಿಗೆ ಯಾರು ರೊಕ್ಕ ಕೊಡಬೇಕಾಗಿಲ್ಲ. ಬೇಕಾದವ್ರು ಬೇಕಾದ ಕನಸು ಕಾಣ್ಬೋದು, ಹೌದಲ್ಲ? ಸಣ್ಣ ಕನಸು ಕಾಣ್ರಿ, ದೊಡ್ಡ ಕನಸು ಕಾಣ್ರಿ. ಕನಸಿಗೆ ರೊಕ್ಕದವನ ರೊಕ್ಕ ಕೊಡ್ಬೇಕನ್ನ ನೀವು? ಇಲ್ಲ. ದುಡ್ಡು ಕೊಡಬೇಕಾ? ಇಲ್ಲ. ಶ್ರೀಮಂತರಿಗೆ ಇಂಥ ಕನಸು, ಬಡವರಿಗೆ ಇಂಥ ಕನಸು ಅಂತ ಐತೇನು? ಇಲ್ಲ. ಈ ಜಾತಿಯವರಿಗೆ ಇಂಥ ಕನಸು, ಈ ಜಾತಿಯವರಿಗೆ ಇಂಥ ಕನಸಿನಲ್ಲಿ ರಿಸರ್ವೇಷನ್ ಪಾಲಿಸಿ ಇದೆಯಾ? ಇಲ್ಲ, ಏನೂ ಇಲ್ಲ. ಎನಿಬಡಿ ಕ್ಯಾನ್ ಸಿ ಆರ್ ಡ್ರೀಮ್ ಆಫ್ ಎನಿಥಿಂಗ್. ಬೇಕಾದ ಕನಸು ಕಾಣ್ಬೋದು. ಆ್ಯಂಡ್ ಒನ್ ಥಿಂಗ್ ಈಸ್ ಶ್ಯೂರ್, ಏನಂದ್ರೆ ಕನಸು ಖರೆ ಆಗ್ತಾವೆ. ನಮ್ಮ ಸ್ನೇಹಿತರು ಹಿಡ್ಕೊಂಡು ನಾವು ನಮ್ಮ ಲೈಫ್ನೊಳಗೆ ಎಲ್ಲ ನಮ್ಮ ಬ್ಯಾಚ್ನವರು ನಾವು ಏನೇನು ಕನಸ್ಕೊಂಡಿದ್ವಲ್ಲ ಅದಾಗಿವಿ. ಯಾವೊಬ್ಬ ಟೀಚರ್ ಆಗಬೇಕಂತಿದ್ದ ಅವ್ನು ಟೀಚರ್ ಆದ, ಒಬ್ಬ ಪ್ರೊಫೆಸರ್ ಆದರು, ಒಬ್ಬ ಬಿಸ್ನೆಸ್ ಅಡ್ವೊಕೇಟ್, ಎಂಜಿನಿಯರ್, ಡಾಕ್ಟರ್, ಯಾರ್ಯಾರು ಏನಾಗಬೇಕು ಅದು ಆದರು. ನಾನು ಇದು ಆದೆ. ಸ್ವಲ್ಪ ತಡ ಆತು ನಂದು. ನಾ ಸರ್ವೀಸಿಗೆ ಸೇರಿದಾಗ ನನಗೆ 32 ವರ್ಷ. 32 ವರ್ಷಕ್ಕೆ ಸರ್ವೀಸಿಗೆ ಸೇರಿದ್ದು ನಾನು. ಅಲ್ಲಿವರೆಗೆ ನನಗಿನ್ನ ದೊಡ್ಡ ನೌಕರಿ ತೊಗೊಂಡವ್ರು ಎಲ್ಲರೂ ನನಗೆ ಓದ್ಸದನವ ಹಂಗೆ ಓದ್ಕೊಟ್ಟು ಹೊಂಟಾನ. ಏನು ಸಣ್ಣ ಎಲ್ಲ ಬಿಟ್ಕೊಟ್ಟು ಹಂಗೆ ಹೊಂಟಾನ. ಈಗ ಅವರೆಲ್ಲ ದಿನಾಲು
ನನಗೆ ಫೋನ್ ಮಾಡ್ತಾರೆ, ನನ್ನ ಜೊತೆ ಬರ್ತಾರೆ, ಭಾಳಷ್ಟು ಖುಷಿಯಿಂದ ನನ್ನ ಜೊತೆ ಇದ್ದಾರೆ. ಅವರ ನನ್ನ ಸ್ನೇಹಿತರು, ನನ್ನ ಫ್ರೆಂಡ್ಸು. ಅದಕ್ಕೆ ಕನಸು ನಿಜ ಆಗ್ತಾವೆ. ಕಾಣ್ತೀವಿ, ದೊಡ್ಡ ಕನಸು ಕಾಣಬೇಕು ಅಂತ ನಿಮ್ಗೆ ಹೇಳ್ತಾ ಇನ್ನು ಒಂದು ವಿಷಯ ಹೇಳಿಬಿಡ್ತೇನೆ. ನಾನು ಇದು 2000 ನೋಟು, ಹೌದಾ? ಇದೆ ಖರೆನಾ ಕೊಟ್ಟನ? ನಿಜದ ಕೊಟ್ಟ ನೋಟ? ನಿಜ. ಇದು 2000 ರೂಪಾಯಿ ನೋಟ್ ಐತಪ್ಪ. ಇದು ನಾನಿಲ್ಲಿ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಬೇಕು. ನಾರ್ಮಲ್ ಇದ್ದವ್ರು ಉತ್ತರ ಹೇಳ್ರಿ. ಆಗಳು ಹೇಳಿನಿಲ್ಲ, ಎಬ್ ನಾರ್ಮಲ್ ಸೂಪರ್ ನಾರ್ಮಲ್ ಇದ್ದವರು ಬೇಡ. ನಾರ್ಮಲ್ ಇದ್ದವ್ರಿಗೆ ಜ್ಞಾನನೂ ಬೇಕು, ಸಂಪತ್ತು ಬೇಕು, ಕಾರ್ ಬೇಕು, ಬಂದ್ಲೇ ಬೇಕು, ಎಲ್ಲ ಬೇಕು. ಈಗ ಇದನ್ನು ನನಗೆ ಖುಷಿ ಅನಿಸಿ ಇಲ್ಲಿ ಯಾರಿಗಾರ ಒಬ್ಬರಿಗೆ ಕೊಟ್ಟು ಹೋಗ್ಬೇಕು ಅಂತ ಅನಿಸ್ಬಿಟ್ಟದ. ಯಾರಿಗೆ ಬೇಕು ಅಂತ ಕೈ ಎತ್ರಿ. ಎಲ್ಲರಿಗೂ ಬೇಕಾ? ರೊಕ್ಕ ಯಾರಿಗಾರು ಬೇಡನ? ಎಲ್ಲರಿಗೂ ಬೇಕು. ಈಗ ನಾನು ಇದನ್ನು ಹಿಂಗೆ ಮುದ್ದೆ ಮಾಡಿದೆ. ಈಗ ಯಾರಿಗಾರ ಬೇಕನು? ಬೇಕು. ಈಗೂ ನಡೀತೈತೆ ಅದು. ಈಗ ಇಲ್ಲಿ ಕೆಳಗೆ ಚೆಲ್ಲಿ ಅದಕ್ಕೆ ನಾನು ಮಣ್ಣು, ಮಸಿ, ಸ್ವಲ್ಪ ಸಗಣಿ ಅದೆಲ್ಲ ಬಿದ್ದಿದೆ, ಅದಕ್ಕೆ ಹಚ್ತೀನಿ ನಾನು. ಈಗ ಯಾರಿಗಾರ ಬೇಕನ? ಈಗೂ ನಡೀತದೆ. ಇದು ನನ್ನ ಕಿಸೆದಾಗಿದ್ದರೂ ಅಷ್ಟ ಕಿಮ್ಮತ್ತ, ಕೆಳಗಿದ್ರೂ ಅಷ್ಟ ಕಿಮ್ಮತ್ತ, ಸಗಣ್ಯಾಗ ಬಿದ್ದರೂ ಅಷ್ಟ ಕಿಮ್ಮತ್ತ. ನೀವು ಇಂಥ ನೋಟ್ ಆಗಬೇಕು. ನಿಮ್ಮನ್ನು ಎಲ್ಲಿ ಇಡ್ತಾರೋ ಆ ಜಾಗಕ್ಕೆ ಕಿಮ್ಮತ್ತು ಬರಬೇಕು. ಆ ಕುಂದ್ರೂ ಜಾಗಕ್ಕೆ ನಿಮ್ಮಿಂದ ಕಿಮ್ಮತ್ತು ಬರಬೇಕು. ಆ ಜಾಗದಿಂದ ನಿಮಗೆ ಕಿಮ್ಮತ್ತು ಬರುವಂಗಿಲ್ಲ, ಕುಂದ್ರೂ ಜಾಗಕ್ಕೆ ನಿಮ್ಮಿಂದ ಕಿಮ್ಮತ್ತು ಗೌರವ ಬರಬೇಕು. ಹಂಗೆ ಈ 2000 ನೋಟ್, ಗಟ್ಟಿ ನೋಟ್ ಏನೈತಲ್ಲ, ಅಂಥ ನೋಟು ಪ್ರತಿಯೊಬ್ಬರು ನೀವು ಆಗ್ರಿ ಅಂಥೇಳಿ ಶುಭ ಹಾರೈಸಿ, ನಿಮ್ಮ ಜೀವನದೊಳಗೆ ಬದಲಾವಣೆಯ ಗಾಳಿ ಅಥವಾ ಈ ರೊಚ್ಚು ಕಿಚ್ಚು ಅಥವಾ ಈ ಏನು ಜ್ಞಾನದ ದೀಪ ಹಚ್ಚೋದ್ರೊಳಗೆ ನಾವು ಇಷ್ಟು ಪಾತ್ರ ವಹಿಸೀವಿ ಅಂತ ನಿಮ್ಗೆ ಅನ್ಸಿತ್ತಂದ್ರೆ ಸಾಧನೆ ಮಾಡಿದ ಮೇಲೆ ಒಂದು ಸಲ ನಾವು ಎಲ್ಲಿದ್ರೂ ಕರ್ನಾಟಕದಾಗ ಇರ್ತೀವಿ, ಬೇರೆ ರಾಜ್ಯಕ್ಕೆ ಹೋಗೋದಿಲ್ಲ. ನಮ್ಮನ್ನು ಬಂದು ಭೇಟಿಯಾಗ್ರಿ. ಒಂದು ಸಲ ನಿಮ್ಮನ್ನು ಕರ್ಕೊಂಡು ಸ್ಟೇಜ್ ಮೇಲೆ ಹಿಂಗೆ ಕುಂದಿರಿಸ್ಕೊಂಡು ಮತ್ತೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ಈಗ ನಾವು ನಿಮಗೆಲ್ಲರಿಗೂ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇನ್ನೂ ಹೇಳೋದು ಭಾಳ ಇತ್ತು, ಆದರೆ ಇಷ್ಟಕ್ಕೆ ಮುಗಿಸ್ತೀನಿ. ಐ ಡೋಂಟ್ ವಾಂಟ್ ಟು ಟೆಸ್ಟ್ ಆರ್ ಟೇಸ್ಟ್ ಯುವರ್ ಪೇಷನ್ಸ್ ಎನಿಮೋರ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಕೊಡ್ರಿ ಅವ್ರಿಗೆ. ಯಾರು ಈ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತ ನೀವು ಡಿಸೈಡ್ ಮಾಡಬೇಡ್ರಿ. ನಾವು ಯಾರಿಗೆ ಬರ್ತತೆ ಅವ್ರಿಗೆ ಹೇಳ್ತೀವಿ. ಸರ್, ನನ್ನ ಹೆಸರು ಸಂಜೀವ್ ಅಂತ. ಮಹಾಗುರುಗಳಾದ ನೀವು ಬೆಳಗಿ ಸರ್ ಮತ್ತು ಗುರುಗಳಾದ ರವಿ ಡಿ ಚನ್ನಣ್ಣ ಸರ್ ದಾವಣಗೆರೆಯಲ್ಲಿ SUPSC ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸರ್? ಆದಷ್ಟು ಬೇಗ. ಸೊ ಪ್ರಶ್ನೆಗಳನ್ನು ಕೇಳಿದ ಎಲ್ಲರಿಗೂ ಧನ್ಯವಾದ. ಮುಂದಿನ ಕಾರ್ಯಕ್ರಮ ನಡೆಸ್ಕೊಡಿ. ಹುಡುಗಿ ಅವ್ರ ಕಾಯಕತ್ತಾರಂತ ಅದು ನಿಜ. ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿವಿ ಅನ್ಸೈತೆ ನನಗೆ. ಮುಂದಿಂದು ನೀವು ಮುಗಿಸ್ಬಿಡ್ರಿ.